ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ತುಮಕೂರು ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು. ತುಮಕೂರು? ಹೌದು. ಅಯ್ಯೋ, ಇವತ್ತಿನ್ನು ಬಂದಿದ್ನಲ್ಲವಾ. ಹೌದಾ? ಗುರುಗಳೇ, ನಾನು ಆಲ್ರೆಡಿ ನಿಮ್ಮ ಹತ್ರ ಒಂದ್ಸರಿ ಮಾತಾಡಿದ್ದೆ. ಹೌದಾ? ಅಂದ್ರೆ ಕೌನ್ಸಿಲಿಂಗ್ ಅಥವಾ ಕಾರ್ಯಕ್ರಮದಲ್ಲಿನ? ಇಲ್ಲ, ಕಾರ್ಯಕ್ರಮದಲ್ಲೇನೆ ಜನವರಿ ತಿಂಗಳಲ್ಲಿ ಫಸ್ಟ್ನೇ ವಾರದಲ್ಲೇ ಮಾತಾಡಿದ್ದೆ ನಿಮ್ಮ ಹತ್ರ. ಅರ್ಥಾತ್ 8 ತಿಂಗಳ ಹಿಂದೆ. ಹೌದು ಗುರುಗಳೇ. ನನ್ನ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೆ ನಿಮ್ಮ ಹತ್ರ. ಬಟ್ ನಾನು ನಿಮ್ ಪ್ರೋಗ್ರಾಮ್ ನೋಡಿ ಕಲ್ತಿದ್ದು ಅಂದ್ರೆ ತಾಳ್ಮೆಯಿಂದ ಇರೋದೊಂದು ಚೆನ್ನಾಗಿ ಕಲ್ತಿದ್ದೇನೆ ಗುರುಗಳೇ. ಸುಮ್ಮ ಏನನ್ನೋ ಹೇಳುವುದಕ್ಕಿಂತ ಸುಮ್ಮನಿರುವುದೇ ಎಲ್ಲದಕ್ಕಿಂತ ದೊಡ್ಡದು ಅಂತ. ಹೌದು ಗುರುಗಳೇ, ಇವತ್ತಿನ ದೃಷ್ಟಿಲಿ ತಾಳ್ಮೆ ಅನ್ನೋದು ಅಷ್ಟು ಮುಖ್ಯ ಆಗೋಗ್ಬಿಟ್ಟಿದೆ. ಎಷ್ಟು ತಾಳ್ಮೆಯಿಂದ ಇದ್ರು ದೂರದ ಮಾತ್ರ ಕಮ್ಮಿ ಇಲ್ಲ ಗುರುಗಳೇ. ದೂರ್ತಾರೆ. ಹೌದು ಗುರುಗಳೇ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇವತ್ ಸಿಕ್ಕಿದೆ, ಅದೃಷ್ಟ. ಇರ್ಲವಾ, ಒಳ್ಳೇದಾಗ್ಲಿ. ಅಂದ್ರೆ ಅವತ್ತೇನು ಹೇಳಿದ್ದಲ್ಲ ಅದೇ ವಿಚಾರ ಅಥವಾ ಬೇರೇನು? ಹೌದು ಗುರುಗಳೇ, ಅದೇ ವಿಚಾರ. ಅವತ್ತು ನಮ್ಮ ಯಜಮಾನ್ರು ರಾಜಕೀಯದಲ್ಲಿದ್ದಾರೆ, ಒಬ್ರು ಫೋಟೋಗ್ರಫಿ ಜೊತೆ ಸ್ವಂತ ವ್ಯವಹಾರ ಇದೆ, ಎಲ್ಲ ಇದ್ರು ನನ್ ಗಂಡ ಇನ್ನೊಬ್ರ ಜೊತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ನೀವ್ ಹೇಳಿದ್ರಿ ಸ್ವಲ್ಪ ದಿನ ತಾಳ್ಮೆಯಿಂದ ಕಾದ್ ನೋಡಿ ಅಂತ ಹೇಳಿದ್ರಿ ಗುರುಗಳೇ. ಮೇ ತಿಂಗಳವರೆಗೂ ಕಾಯ್ ನೋಡಿ ಅಂತ ಹೇಳಿದ್ರಿ. ಕಾದ್ವಿ ಗುರುಗಳೇ. ಅವ್ರು ಇವತ್ ಬದ್ಲಾಗ್ತಾರೆ, ಬಹಳಷ್ಟು ಬದ್ಲಾಗ್ತಾರೆ ಅಂತ ಕಾದ್ವಿ ಗುರುಗಳೇ. ಬೇರೆ ಒಂದ್ ಹೆಂಗಸಿನಿಂದ ಹೋಗ್ತಾರೆ ಅಂತ ಎಷ್ಟು ತಾಳ್ಮೆಯಿಂದ ಕಾದ್ರೂ ಅದಕ್ಕೆ ಪ್ರತಿಫಲ ಕೊನೆಗೆ ನನ್ನ ತಾಯಿನ ಕರ್ಸ್ಕೊಂಡ್ ಮನೆಯಿಂದ ಆಚೆ ಕಳಿಸ್ಕೊಟ್ಬಿಟ್ಟು ನಿಮ್ಮನ್ನೇ. ಹೌದು ಗುರುಗಳೇ. ಮನೇಲಿ ಯಾವ್ದೋ ವಿಚಾರಕ್ಕೆ ಹಿಂಗೆ ಜಗಳ ಆಗಿದ್ದಕ್ಕೆ ಮನೆಯಿಂದ ಆಚೆ ನಮ್ ತಾಯಿಯವ್ರನ್ನ ಫೋನ್ ಮಾಡಿ ಕರ್ಸ್ಕೊಂಡು ಧೈರ್ಯದವಳು ಆಚೆಯಿಂದ ಕರ್ಕೊಂಡು ಹೋಗ್ಬಿಟ್ರಿ ನಿನ್ ಮನೆಗೆ, ನಾನು ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಹೇಳಿ ಧಮ್ಕಿ ಹಾಕಿ ಕಳಿಸ್ಕೊಟ್ರು ಗುರುಗಳೇ. ಒಬ್ಬ ರಾಜಕೀಯದವನು ಆ ವ್ಯಕ್ತಿ ಆ ಮಟ್ಟಕ್ಕೆ ಬರಕ್ಕೆ ಯಾರ್ ಕಾರಣ ಅಂತ ಅವ್ನು ಯೋಚನೆ ಮಾಡ್ಲಿಲ್ಲ ಗುರುಗಳೇ. ಬಹಳ ಎಷ್ಟು ಕೇಳ್ಕೊಂಡ್ರು ಆತ ಬದ್ಲಾಗಿಲ್ಲ. ಎಷ್ಟು ಕೇಳ್ಕೊಂಡಿದೀನಿ ಗುರುಗಳೇ, ಬದ್ಲಾಗಿ. ಇದು ಅವನ್ ಕೆಟ್ಟ ಚಾಳಿ ಮದ್ವೆ ಮುಂಚೆಯಿಂದನೂ ಇದೆ. ನಮಗೆ ದೂರದ ಇರೋದ್ರಿಂದ ನಮಗ್ ಗೊತ್ತಾಗಿಲ್ಲ ಯಾವ ವಿಷಯನೂ. ಒಂದ್ ಹೆಂಗಸಿನ ಜೊತೆ ಅಫೇರ್ ಇಟ್ಕೊಂಡಿರೋ ನನಗೆ ಗೊತ್ತಾಗಿಲ್ಲ. ಮದ್ವೆ ಮುಂಚೆಯಿಂದ ಅಫೇರ್ ಇಟ್ಕೊಂಡು ಇವತ್ತು 2 ಮಕ್ಳು ಗುರುಗಳೇ. ಒಬ್ಬ ಗಂಡ್ ಮಗ 13-14 ವರ್ಷದನು, ಒಬ್ಬ 5 ವರ್ಷದನು ಹುಡುಗ. ನನಗೋಸ್ಕರ ನೀವ್ ಬದ್ಲಾಗ್ತಾ ಇರೋ ಮಕ್ಕಳು ಭವಿಷ್ಯಕ್ಕೋಸ್ಕರ ಏನಾದ್ರು ಬದ್ಲಾಗುವಂತ ಬಹಳಷ್ಟು ಕೇಳ್ಕೊಂಡೆ ಗುರುಗಳೇ ಆತನ ಹತ್ರ. ಈ ವಿಚಾರವಾಗಿ ನಿಮ್ ಹತ್ರ ಬಹಳಷ್ಟು ಹೇಳಿದೀನಿ ಅವತ್ತು. ಬಟ್ ಅವತ್ತು ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಸಡನ್ಲಿ ಬಂದ್ಬಿಟ್ರು ಗುರುಗಳೇ. ನಿಮ್ ಹತ್ರ ಮಾತಾಡ್ತಾ ತಿರ್ಗಾ ಫೋನ್ ಕಟ್ ಆಗ್ಬಿಡ್ತು ಅವ್ರು ಬಂದಿದ್ಕೆ. ನೀವ್ ಹೇಳಿದ್ರಿ ಆದಷ್ಟು ಮೇ ತಿಂಗಳವರೆಗೂ ಕಾದ್ ನೋಡಮ್ಮ ಅಂತ. ಈಗ ಎಲ್ಲಿದ್ದೀಯವ್ವ? ಸರ್ ಗುರುಗಳೇ, ನಾವು ಈಗ ತವ್ರ ಮನೇಲೆ ಇದೀವಿ. ಆಯ್ತು. ಈಗ ನಾನು ಸ್ವಲ್ಪ ಅದನ್ನ ನೆನಪು ಮಾಡ್ಕೊಳ್ತೀನಿ, ನನಗೆ ಅಷ್ಟು ಸ್ಪಷ್ಟತೆ ಸಿಗ್ತಿಲ್ಲ. ಬಟ್ ಇದು ಈ ಮದುವೆಯಾಗಿ ಮತ್ತೆ ಇವತ್ತು ಆಚೆ ಹಾಕುವ ಪರಿಸ್ಥಿತಿ, ಈ ನಡುವೆ ಎಷ್ಟು ವರ್ಷದ ದಾಂಪತ್ಯ ನಿಮ್ದು? ಗುರುಗಳೇ 14 ವರ್ಷದ ದಾಂಪತ್ಯ ಗುರುಗಳೇ ನಮ್ದು. ಅಂದ್ರೆ ನಿಮ್ ತಂದೆ ತಾಯಿ ನೋಡಿ ಮದುವೆ ಮಾಡಿದ್ದ? ಹೌದು ಗುರುಗಳೇ. ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಈಗ ಎಷ್ಟು ವರ್ಷ ನಿಮಗೆ? ಈಗ ಮದುವೆ ಆಗಿ 14 ವರ್ಷ ಆಯ್ತು ಗುರುಗಳೇ. ಅಲ್ಲ, ಈಗ ಎಷ್ಟು ವರ್ಷನೋ? ಅಂದ್ರೆ ಏನೋ ಡಿಸ್ಟರ್ಬ್ ಆಗ್ತಾ ಇದೆ. ಅಂದ್ರೆ ಏನು ಟ್ರಾವೆಲ್ ಮಾಡ್ತಿದ್ದೀರಾ ಏನದು? ಇಲ್ಲ ಸರ್, ಇಲ್ಲ ಗುರುಗಳೇ, ಇಲ್ಲಿ ಒಂದ್ ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಒಂತ ಕೂತ್ಕೊಳ್ಳಿ. ಆಯ್ತು, ಬರ್ತೀನಿ. ನಿಧಾನಕ್ಕೆ ಕೂತ್ಕೊಳ್ಳಿ, ಏನ್ ತೊಂದ್ರೆ. ಆಯ್ತು ಗುರುಗಳೇ, ಹೇಳಿ ಗುರು. ಆಯ್ತು. ಈಗ ಇಲ್ಲಿ ತಂದೆ ತಾಯಿ ನೋಡಿ ಮದುವೆ ಮಾಡಿದ್ದು ಅಂದ್ರೆ ಅರ್ಥ ತಂದೆ ತಾಯಿಗೂ ಅಥವಾ ತಂದೆಗೂ ತಾಯಿಗೂ ನೇರ ಸಂಪರ್ಕದಲ್ಲಿದ್ದವರ ಇವರು, ಅಥವಾ ಬೇರೆ ಯಾರ್ದೋ ಮೂಲಕ ಗೊತ್ತಾಗಿದ್ದ? ಗುರುಗಳೇ, ತಂದೆ ತಾಯಿ ಅಂದ್ರೆ ತಂದೆಗೂ ತಾಯಿಗೂ ಪರಿಚಯ ಇದ್ರ ನಿಮ್ ಗಂಡನ ಮನೆಯವರು, ಅಥವಾ ಬೇರೆ ಮಧ್ಯವರ್ತಿಗಳಿಂದ ಬಂದಿದ್ದ? ಇಲ್ಲ ಗುರುಗಳೇ, ಹೊಸದ ಸಂಬಂಧ. ಅವಾಗ ಎಷ್ಟು ವರ್ಷ ನಿಮಗೆ ಮದುವೆ ಆಗ್ಬೇಕಾದ್ರೆ? 20 ವರ್ಷ ಇತ್ತು. 20 ವರ್ಷ ಇತ್ತು ಗುರುಗಳೇ ನನಗೆ ಮದ್ವೆ ಆಗ್ಬೇಕಾದ್ರೆ. ನಮ್ಗೂ ಅವ್ರಿಗೂ ಒಂದು 9 ವರ್ಷ 10 ವರ್ಷ ಡಿಫ್ರೆನ್ಸ್ ಇತ್ತು. 10 ವರ್ಷ ಇತ್ತು. ಬಟ್ ಏನ್ ಮಾಡ್ಕೊಂಡಿದ್ರು ನೀವು ಮದ್ವೆ ಆಗ್ಬೇಕಾದ್ರೆ?
ನಾನ್ ಮದ್ವೆ ಆಗ್ಬೇಕಾದ್ರೆ ಕೆಲ್ಸ ಮಾಡ್ತಿದ್ದೆ ಗುರುಗಳೇ. ಅಲ್ಲ 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 ಅವ್ರೇನ್ ಮಾಡ್ಕೊಂಡಿದ್ದು? ಅವರು ಕೂಡ ಒಬ್ಬ ಫೋಟೋಗ್ರಾಫರು. ಅಂದ್ರೆ ಮದ್ವೆಗೆ ಹೋಗಿ ಫೋಟೋ ಶೂಟ್ ಮಾಡೋದ? ಹೌದೌದು, ಮದ್ವೆಗೆ ಹೋಗಿ ಫೋಟೋ ತೆಗಿಯೋದು. ಬಟ್ ಈ ರಾಜಕೀಯ ಹಿನ್ನೆಲೆ ಏನು ಮೊದ್ಲಿಂದ ಇದ್ದಿದ್ದ? ಆಮೇಲೆ ಇಲ್ಲ, ಮೊದ್ಲಿಂದ ಇರ್ಲಿಲ್ಲ ಗುರುಗಳೇ ಇದು. ನಾನ್ ಮದ್ವೆ ಆಗಿ ಸುಮಾರು ವರ್ಷ ಇದೇ ರೀತಿ ಮದ್ವೆ ಆಗಿ 1-2 ವರ್ಷಕ್ಕೆ ಈ ವಿಷಯ ನನಗೆ ಗೊತ್ತಾಗಿ ಎಲ್ಲ ಗಲಾಟೆ ಎಲ್ಲ ಆಯ್ತು ಗುರುಗಳೇ. ಅವ್ರದ್ದು ನಾನು ಅಫೇರ್ ಅದ್ರ ಬಗ್ಗೆ ಬಗ್ಗೆ ನನಗೆಲ್ಲ ಮಾತಾಡ್ತಿಲ್ಲ. ಗೊತ್ತಾಗಿತ್ತು. ಅದ್ರ ಬಗ್ಗೆ ಇನ್ನು ಆಮೇಲೆ ಮಾತಾಡ್ತೀನಿ. ಈ ರಾಜಕೀಯದ ಹೆಂಗೆ ಅಂತ? ರಾಜಕೀಯ ಅಂದ್ರೆ ಒಬ್ಬ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಗುರುಗಳ ಜೀವ. ಓಕೆ. ಪಂಚಾಯತಿ ಮೆಂಬರು, MLA, MP, ಜಿಲ್ಲಾ ಪಂಚಾಯತಿ, ಮಾಮೂಲಿ ಗ್ರಾಮ ಪಂಚಾಯತಿ ಅವರು. ಓಕೆ. ಬಟ್ ಎಲ್ಲಾರ ಕಾಂಟ್ಯಾಕ್ಟ್ ಇದೆ ರಾಜಕೀಯದಾಗ. ಅಂದ್ರೆ ತಾಲೂಕಲ್ಲಿ ಎಷ್ಟು ಮಟ್ಟಿಗೆ ಗುರುತಿಸೋಕ್ ಸಾಧ್ಯನೋ ಅಷ್ಟು ಗುರುತಿಸ್ಕೊಂಡಿದ್ದಾರೆ ಗುರುಗಳೇ. ಒಂದು ತಾಲೂಕಲ್ಲಿ ಒಬ್ಬ ಮಂತ್ರಿ ಈಗ ಒಂದು ಪಕ್ಷದಲ್ಲಿ ಯಾವ ರೀತಿ ಗುರುತಿಸ್ಕೊಳಕ್ ಆಗುತ್ತೋ ಆಲ್ಮೋಸ್ಟ್ 3/4 ಭಾಗ ಜನಗಳಿಗೆಲ್ಲ ಚೆನ್ನಾಗ್ ಪರಿಚಯ ಇದ್ದಾರೆ, ಒಳ್ಳೆ ರೀತಿ. ಬಟ್ ನಾನು ಅದ್ಯಾವ್ದಕ್ಕೂ ತೊಂದ್ರೆ ಕೊಟ್ಟಿಲ್ಲ. ನಾನು ಏನೋ ಒಂದು ಅವರಿಂದ ಆಕ್ಷೇಪ ಮಾಡ್ತಿರ್ಲಿಲ್ಲ. ಒಳ್ಳೆ ಮನುಷ್ಯ ಅವನು. ಎಲ್ಲ ಮುಂಚೆ ಇದ್ದಿದ್ದ ಅಫೇರ್ ಎಲ್ಲ ಬಿಟ್ಟು ಒಳ್ಳೆಯವನಾಗಿದ್ದಾರೆ ಅಂತ ನಾನು ಅವ್ರು ಎಲ್ಲಾ ರಾಜಕೀಯ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಿದ್ವಿ. ನಿಮಗೆ ಮೊದ್ಲು ಈ ವಿಚಾರ ಅಥವಾ ಸರಿ ಒಂದು ಹೆಣ್ಣಾಗಿ ಸೊಸೆಯಾಗಿ ಈ ಮನೆಗೆ ಬಂದ್ರಿ, ಮದುವೆ ಆಗಿತ್ತು, ಬಟ್ ಬರುವ ಮುನ್ನ ಇದು ಯಾವ್ದ್ರ ಬಗ್ಗೆ ಅಥವಾ ಈ ಅಕ್ರಮದ ಬಗ್ಗೆ ಕಲ್ಪನೆ ಕೂಡ ಇರ್ಲಿಲ್ಲ? ಇಲ್ಲ ಗುರುಗಳೇ, ನನಗೆ ಮದುವೆಗೂ ಮುಂಚೆ ಅವ್ರಿಗೆ ಯಾವ್ದಾದ್ರು ಸಂಬಂಧ ಇದೆ ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಯಾವುದೇ ರೀತಿ ಕಲ್ಪನೆನೂ ಇರ್ಲಿಲ್ಲ. ತುಂಬಾ ಒಳ್ಳೆ ಮನುಷ್ಯ, ನಾರ್ಮಲ್ ಆಗಿ ಒಳ್ಳೆ ಮನುಷ್ಯ, ಸೈಲೆಂಟ್ ಅಂತ ನಾವು ಒಪ್ಕೊಂಡು ದೂರದವ್ರು ಗುರುಗಳೇ. ನಾವು ಒಂದು 60 ಕಿಲೋಮೀಟರ್ ದೂರದವ್ರು. ನೀವು ಸೈಲೆಂಟ್ ಅಂತಲ್ಲ, ಅವ್ರು ಸೈಲೆಂಟ್ ಅಂತಲ್ಲ ಗುರುಗಳೇ. ಸೈಲೆಂಟ್ ಅಂದ್ರೆ ನೀವು, ಅವ್ರು ಸೈಲೆಂಟ್, ಒಳ್ಳೆ ಮನುಷ್ಯ, ಅಂದ್ರೆ ಜಾಸ್ತಿ ಮಾತಾಡಲ್ಲ ಅಂತ ನಾವು ಒಪ್ಕೊಂಡು ಮದ್ವೆ ಆದ್ವಿ ಗುರುಗಳೇ. ಅಂದ್ರೆ ನಮಗ್ ಬಂದಿದ್ದು ಫಸ್ಟ್ನವ್ರೇನೆ. ನನಗೆ ನನ್ನ ತಂದೆ ತಾಯಿ ಇರೋ ತನಕ ಅವ್ರ ಹೆಸರು ಚೆನ್ನಾಗ್ ಒಳ್ಳೆ ಹೆಸರು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಯಾವ್ದೇ ರೀತಿ ಅವ್ರ ಮಾತಿಗೆ ವಿರೋಧ ಮಾಡ್ದಂಗೆ ನಾನು ನನ್ನ ತಂದೆ ತಾಯಿ ಒಪ್ಪಿದ ಕಡೆನೆ ನಾನು ಮದ್ವೆ ಆಗಿ ಹೋಗಿದ್ದು ಗುರುಗಳೇ. ಇದು ಫಸ್ಟ್ನೇ ಸಂಬಂಧ ಆಗಿತ್ತು ನಿಮ್ ಬದುಕಲ್ಲಿ? ನನ್ ಬದುಕಲ್ಲಿ ಫಸ್ಟ್ನೇ ಸಂಬಂಧವನ್ನೇ ಗುರುಗಳೇ. ತಿರಸ್ಕರಿಸಿ ಈಗ ಪ್ರಾಂಪ್ಟಾಗಿ ಹೇಳಿ, ಅವತ್ತಿಗೆ ನಿಮಗೆ ಪೂರ್ಣ ಒಪ್ಪಿಗೆ ಇತ್ತ ಅಥವಾ ಈಗ ನೀವೇ ಹೇಳ್ದಂಗೆ ಏನಾದ್ರೂ ಒಂಚೂರು ಅಲ್ಲಗಳಿದ್ರೆ ತಂದೆ ತಾಯಿಗೆ ದುಃಖ ಆಗಬಹುದು ಅಂತ ಒಪ್ಕೊಂಡಿದ್ದ ಹೆಂಗಿದು? ಇಲ್ಲ ಗುರುಗಳೇ, ನಾನು ಸಂಪೂರ್ಣ ಒಪ್ಪಿಗೆಯಿಂದಾನೇ ನಾನು ಮದುವೆ ಆಗಿದ್ದು. ಆತನಲ್ಲಿ ಏನು ಅವ್ರ ಮನೆಯಲ್ಲಿ ಅದೇ ಮುಂಚೆಗೆ ಅವ್ರಿಗೆ ಬೇರೆ ಅಫೇರ್ ಇರೋದ್ರಿಂದ ಸ್ವಲ್ಪ ಮದ್ವೆಯಲ್ಲಿ ಹಿಂದೇಟ್ ಹಾಕಿದ್ರು ಅಂತ ಇವಾಗ ಹೇಳ್ತಾ ಇದಾರೆ. ನನಗ್ ಗೊತ್ತಿರ್ಲಿಲ್ಲ ಗುರುಗಳಿಗೆ ಅದೆಲ್ಲ ಏನು ಅಂತ. ಅಂದ್ರೆ ಬೇರೆ ಹುಡುಗಿ ಬದುಕು ಹಾಳಾಗೋದು ಬೇಡ ಅಂತ? ಹೌದು, ರೀತಿ ಅಂದ್ರೆ ಆ ರೀತಿ ಹೇಳಿಲ್ಲ, ಅವರೇ ಒಪ್ಪಿ ಮದ್ವೆ ಆಗಿದ್ದು ಗುರುಗಳೇ. ನಾನು ಸಂಪೂರ್ಣ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಕೇಳಿದ್ದೆ. ಅಲ್ಲ 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 ಅವ್ರ ಮನೆಯವ್ರು ಯಾಕೆ ಮದ್ವೆ ಮಾಡಿಲ್ಲ ಅಥವಾ ಹಿಂದೇಟ್ ಹಾಕಿದ್ರು ಅಂದ್ರೆ ನಮ್ಮ ಯಜಮಾನ್ರು ಅವರ ಮಾವನ್ ಮಗಳು ಮಾಡಕ್ಕೋಸ್ಕರ ಅವ್ರ ಮನೇಲೆ ನೋಡಿದಾರೆ. ಓಹೋ, ಇವ್ರೇ ಹಿಂದೇಟ್ ಹಾಕಿರೋದ? ಅವ್ರ ಮಾವನ್ ಮಗಳು ಮಾಡಕ್ ನೋಡ್ದಾಗ ಮಾವನ್ ಮಗಳನ್ ಮಾಡಿದ್ರೆ ಮತ್ತೆ ನಾನು ಇನ್ನೊಂದ್ ಸಂಬಂಧ ಇಟ್ಕೊಂತೀನಿ ಅಂತ ಅವ್ರ ತಂದೆ ತಾಯಿ ಎದುರಿಗೆ ನಿಂತ್ಕೊಂಡ್ ಹೇಳಿದಾರ ನಮ್ಮ ಯಜಮಾನ್ರು. ಆ ರೀತಿ ಮಾವನ್ ಮಗಳನ್ ಮಾಡ್ಲಿಲ್ಲ ಅವರು. ಕೊನೆಗೆ ಅವ್ರು ಒಪ್ಪಿದ ಕಡೆನೆ ಅವ್ರು ಒಪ್ಪಿ ಅವ್ರ ಅಪ್ಪ ಅವ್ರಮ್ಮಂಗ್ ತೋರ್ಸಿ ಮದ್ವೆ ಮಾಡಿರೋದು ಗುರುಗಳೇ ನಮ್ಮನ್ನ. ಆಯ್ತವ, ಮದುವೆ ಆಯ್ತು. ಬಟ್ ಈ ವಿಚಾರವಾಗಿ ಮೊದಲು ನಿಮ್ಮ ಅನುಭವಕ್ಕೂ ಬಂದಿದ್ದು ಹೇಗೆ, ಯಾವಾಗ? ಮೊದಲಿಗೆನೆ ಗುರುಗಳೇ, ಅವರ ಮದ್ವೆಗೂ ಮುಂಚೆ ಒಂದು ಗಂಡ ಇರ್ಲಿಲ್ಲ ಆಕೆಗೆ ಗುರುಗಳೇ. ಅಂತವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಜೊತೆ ಇದ್ರು. ನಾನ್ ಮದ್ವೆ ಸ್ವಲ್ಪ ದಿನಕ್ಕೆ ವಿಷಯ ಗೊತ್ತಾಯ್ತು ಗುರುಗಳೇ, ಈ ತರ ಹಿಂಗಾಗಿ. ಅಂದ್ರೆ ಯಾವಾಗ್ಲೂ ಫೋನ್ ಕಾಲ್ ಬರ್ತಾ ಇತ್ತು ಅವ್ರಿಗೆ. ಬರ್ತಾ ಇದ್ದಿ ನೋಡಿ ಯಾರು ಏನು ಎತ್ತ ಅಂತ ಎಲ್ಲ ವಿಚಾರಿಸ್ದೆ. ಸುಮಾರು 1.5 ವರ್ಷದ ತನಕ ಇವ್ರೇ ಅವ್ರು ಅಂತ ನಂಗೆ ಕಂಪ್ಲೀಟ್ ಆಗಿ ಅವ್ರು ಹೇಳಿರ್ಲಿಲ್ಲ ಗುರುಗಳೇ. ನನ್ ಮಗ 1.5 ವರ್ಷದ ಪಾಪು ಆಗೋವರೆಗೂ ನನ್ಗೆ ಅವರೇ ಅಂತ ಗೊತ್ತಾಗಿರ್ಲಿಲ್ಲ. ಹಂಗಾಗಿ 1.5 ವರ್ಷದ ಮೇಲೆ ಆ ವಿಷಯ ಗೊತ್ತಾಯ್ತು. ಅಂದ್ರೆ ಅವತ್ತಿಗೆ ಜಸ್ಟ್ ಫೋಟೋಗ್ರಾಫರ್ ಆಗಿದ್ರು ಅಥವಾ ರಾಜಕೀಯ? ಹೌದು, ಅದೇ ಫೋಟೋ ತೆಗಿಯಕ್ಕೆ ನೆಪ ಮಾಡ್ಕೊಂಡು ಹೋಗ್ಬಿಡೋರು. ನಾವು ಫೋಟೋ ತೆಗಿಯಕ್ ಹೋಗ್ತೀವಿ, ಹೋಗ್ತಾರಲ್ಲ ಬಿಡು, ಅವರು ಕಷ್ಟ ನಾವ್ ಅರ್ಥ ಮಾಡ್ಕೋಬೇಕು. ಅಲ್ಲೂ ಇಲ್ಲೂ ಓಡಾಡ್ತಾರಲ್ಲ 4 ಜನದ ಮಂದಿ ಅಂತ ನಾವು ಸೈಲೆಂಟ್ ಆಗೋಗ್ಬಿಡ್ತಿದ್ವಿ. ಆ ವಿಷಯಗಳು ನಮಗ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ. ಅವ್ರ ಹೊರಗಡೆ ಓಡಾಡೋ ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ.
ಅವ್ರನ್ನ ಸುಮಾರು ಮೈಸೂರ್ಗಾನ ಗಾಡಿಯಲ್ಲೇ ಓಡಾಡ್ಕೊಂಡು ಎಲ್ಲಿ ಸುತ್ತಕ್ ಸಾಧ್ಯ ಆ ಕಡೆ ಎಲ್ಲ ಸುತ್ಕೊಂಡ್ ಬಂದಿದ್ದಾರೆ. ನಾನು ಅಲ್ಲಿ ಇಲ್ಲಿ ಹೋಗ್ತಾರೆ ಅಂದ್ರಲ್ಲ, ಇವಾಗ ಮದ್ವೆ ಪ್ರೋಗ್ರಾಮ್ ಇನ್ನೊಂದ್ ಫಂಕ್ಷನ್ ಅದು ಇದು ಇರುತ್ತೆ ಅಂತ ಕ್ಯಾಮ್ರಾ ತಗೊಂಡ್ ಹೋಗಾರಲ್ಲ, ಬಿಡು ಎಲ್ಲ ಪ್ರೋಗ್ರಾಮ್ ಹೋಗಿರ್ತಾರೆ ಅಂತ ನಾವು ಸುಮ್ನಾಗ ಹೋಗ್ಬಿಡ್ತಿದ್ವಿ. ಬಟ್ ಅವ್ರ ತಾಯಿ ವಿಷಯಗಳನ್ನ ಗೊತ್ತಿದ್ರು ನಮ್ಮ ಹತ್ರ ಮುಚ್ಚಿಡ್ತಿದ್ರು ಅವ್ರ ತಾಯಿ. ಆತರ ವಿಷಯಗಳನ್ನ ಮುಚ್ಚಿಡ್ತಿದ್ರು. ನಾನು ಸುಮಾರು ಸರಿ ಅವ್ರ ತಾಯಿಗೆ ಹೇಳಿದೀನಿ, ಅಮ್ಮ ಈ ತರ ನಡೀತಾ ಐತಿ ಏನು ಅಂತ ಎಲ್ಲ. ಅತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ತರಾನೇ ಟ್ರೀಟ್ ಮಾಡಿದೀನಿ ಅವ್ರ ಅಪ್ಪ ಅವ್ರ ಅಮ್ಮನ್ನ. ಇವತ್ತಿಗೂ ಅಪ್ಪ ಅಮ್ಮ ಅಂತಾನೆ ಕರಿತಾ ಇದೀನಿ ಗುರುಗಳು, ಇಲ್ಲ ಅಂತ ಹೇಳಲ್ಲ. ಜೊತೆಗೆ ಅವರು ಆತರ ಎಲ್ಲ ಇದ್ ಮಾಡ್ಕೊ ಬಂದ್ರು ಆ ವಿಷಯದಲ್ಲಿ ಒಂದ್ಸರಿ ಸೂಸೈಡ್ ಅಟೆಂಪ್ಟ್ ಮಾಡಿ ಅದ್ರಿಂದನೂ ಕೂಡ ಪಾರಾಗಿ ಬಂದೆ ಗುರುಗಳೇ. ಅವಾಗಾದ್ರೂ ತಿದ್ಕೊಂತಾರೆ ಅನ್ಕೊಂಡೆ, ಅವಾಗ್ಲೂ ಕೂಡ ತಿದ್ಕೊಂಬಿಲ್ಲ ಗುರುಗಳೇ. ಈ ತರ ಮಾಡಿದ್ರಿ? ಪಾಯ್ಸನ್ ತಗೊಂಡಿದ್ದೆ ಗುರುಗಳೇ ನಾನು. ಯಾಕೆ ಈಗ ಈ ವಿಚಾರ ಗೊತ್ತಾಗಿ ಅವ್ರ ಫ್ರೆಂಡ್ಸ್ ಹತ್ರ ಒಂದು ಫೋನ್ ಅಲ್ಲಿ ಮಾತಾಡಿದ್ದಾರೆ, ಊಟ ಮಾಡ್ಬೇಕಾದ್ರೆ. ಇವಾಗ ರೆಕಾರ್ಡ್ ಆಗ್ಬಿಟ್ಟಿತ್ತು ಇವ್ರ ಮೊಬೈಲ್ ಅಲ್ಲಿ. ನಾನೇನ್ಕೋ ಫೋನ್ ತಗೊಂಡೆ, ಫೋನ್ ಅಲ್ಲಿ ರೆಕಾರ್ಡ್ ಆಗಿತ್ತು. ಆಕೆನ ಬಿಡೋ ಆಗಿದ್ದೀರಿ, ನಾನು ಆಕೆನ ಈ ರೀತಿ ಕಾಪಾಡ್ತಿರ್ಲಿಲ್ಲ. ರಾಧಂಗಾದ್ರೆ ಅಂದ್ರೆ ನನ್ನ ಹೆಂಡತಿಗಾದ್ರೆ ಎಲ್ಲಾರು ಇದಾರೆ, ಅಪ್ಪ ಅಮ್ಮ ಅಕ್ಕ ತಂಗಿದಿರು, ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲಾರು ಇದಾರೆ. ಅವಳಿಗೆ ಯಾರ ಇದಾರೆ ಅಂದ್ರೆ ಅವ್ರ ಫ್ರೆಂಡ್ ಗೆಳತಿಗೆ ಯಾರ ಇದಾರೆ, ಅವಳಿಗೆ ಯಾರು ಇಲ್ಲ ನನ್ ಬಿಟ್ರೆ. ಅವಳು ನಾನು ಅಷ್ಟು ಕಾಪಾಡ್ಕೊಂತಾ ಇದೀನಿ. ಅವಳು ಬಿಡೋ ಮಟ್ಟಕ್ಕಿರಿ ನಾನ್ ಯಾಕೆ ಇಷ್ಟ ಕಾಪಾಡ್ಕೊಂತಿದ್ದೆ, ಅವಳನ್ನ ಯಾವ್ದೇ ಕಾರಣಕ್ಕೂ ನಾನ್ ಬಿಡಲ್ಲ ಅಂತ ಅವ್ರ ಫ್ರೆಂಡ್ ಕೂಟ ಮಾತಾಡ್ತಾ ಇದ್ದಿದ್ದು ವಿಡಿಯೋ ರೆಕಾರ್ಡ್ ಆಗಿತ್ತು. ಅದನ್ನು ಕೇಳಿ ಬಹಳ ಸಂಕಟ ಆಯ್ತು ಗುರುಗಳೇ, ಎಷ್ಟು ತಡ್ಕೊಂಡ್ಲಿಲ್ಲ. ಅದು ಅಷ್ಟು ಇದಾದ್ರೂ ಒಂದ್ಸರಿ ಹೋಗಿ ಮಾತಾಡೋಣ ಅವನ ಹತ್ರ ಅಂತ ಹೋಗಿ ಮಾತಾಡಕ್ ಟ್ರೈ ಮಾಡಿದೆ. ನನ್ನ ಹತ್ರ ಮಾತಾಡ್ಲಿಲ್ಲ. ಈ ತರ ಎಲ್ಲ ಮಾಡಿದ್ದಿಲ್ಲ, ಏನ್ ಸರಿನಾ ಅಂತ ಕೇಳ್ಬೇಕು ಅಂತ ಹೋದೆ, ಮಾತಾಡ್ಲಿಲ್ಲ ಗುರುಗಳೇ. ಮಾತಾಡ್ದಿಲ್ಲದಕ್ಕೆ ಹೋಗಿ ಪಾಯ್ಸನ್ ತಗೊಂಡೆ. ನಮ್ಮನೆ ಬೇರೆ ಏನು ಅನ್ಭವ್ಸೋದೈತೆ ಅಂತ ಜೀವ ಮತ್ತೆ ಉಳ್ಕೊಳ್ತು. ಆದ್ರೂನು ಅವಾಗಾದ್ರೂ ಎಲ್ಲ ಅಪ್ಪ ಅಮ್ಮ ನೆಂಟ್ರು ಎಲ್ಲಾರು ಸೇರಿ ಹಿಂಗೆ ಪಂಚಾಯಿತಿ ಮಾಡ್ತಾರಲ್ಲ ಗುರುಗಳೇ ಫ್ಯಾಮಿಲಿಗಳಲ್ಲಿ. ಅಂದ್ರೆ ಅಕ್ರಮದ ವಿಚಾರ ಅವತ್ತಿಗೆ ಎಲ್ರಿಗೂ ಗೊತ್ತಾಯ್ತು, ಎಲ್ಲಾರ್ಗು ಗೊತ್ತಾಗಿತ್ತು ಗುರುಗಳೇ. ಅವತ್ತಿಗೆ ಎಲ್ಲಾರ್ಗು ಗೊತ್ತಾಗಿತ್ತು. ನ್ಯಾಯ ಪಂಚಾಯಿತಿ ಮಾಡಿದ್ರು, ಎಲ್ಲಾರು ನ್ಯಾಯ ಪಂಚಾಯಿತಿ ಮಾಡಿರು. ಸುಮಾರು ಸರಿ ಗುರುಗಳು ಇದುವರೆಗೂ ಸುಮಾರು ಸರಿ ಅವನ್ನೆಲ್ಲ ಪ್ರತಿಯೊಂದು ವಿಷಯದಲ್ಲೂ ಸಮರ್ಥಿಸ್ಕೊಂಡ್ ಬಂದಿದ್ದಾನೆ ನನ್ ಗಂಡ. ಇಲ್ಲ ನಾನ್ ತಪ್ಪಿಲ್ಲ, ನೀನೇ ಅನುಮಾನ ಪಡ್ತಾ ಇದೀಯ, ಆಯ್ತು ಫೋನ್ ಮುಟ್ಬೇಡ ಅಂತ ಕಂಡೀಷನ್ ಹಾಕೋರು ಗುರುಗಳೇ. ಈ ಒಂದ್ 5-6 ವರ್ಷದಿಂದಾನೇ ನಾನ್ ಫೋನ್ ಮುಟ್ಬೇಡ, ನೀನ್ ಅನುಮಾನ ಪಡ್ತೀಯ ಫೋನ್ ಮುಟ್ಟಿರಿ ಅಂತ. ನನ್ಗೆ ಇದುವರೆಗೂ ಸ್ಕ್ರೀನ್ ಅಲ್ಲಿ ಆಪರೇಟ್ ಮಾಡೋ ಫೋನ್ಗಳನ್ನ, ಸ್ಮಾರ್ಟ್ ಫೋನ್ಗಳನ್ನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಗುರುಗಳೇ. ಅವ್ನ್ ಫೋನ್ ಇಟ್ಕೊಂಡ್ರು ಯಾವ್ದಾನ ಫೋನ್ ಬಂದ್ರೆ ಸಾಕು ನಮ್ಮ ಅತ್ತೆ ಇನ್ನೆಲ್ಲಿ ಇವಳಿಗೆ ಏನೋ ವಿಷಯ ಗೊತ್ತಾಗುತ್ತಂತ ತಗೊಂಡಾಗ ಅವ್ರ ಮಗನ್ ಕೊಟ್ಬಿಡೋರು ಗುರುಗಳೇ ಫೋನ್. ಅವ್ರ ತಾಯಿ ಅಷ್ಟು ಸಪೋರ್ಟ್, ಇವತ್ತಿಗೂ ಕೂಡ ತಾಯಿ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಆತನಿಗೆ. ಅಂದ್ರೆ ಆಗಲ್ವಲ್ಲ ಅಂತನ ಅಥವಾ ಇಲ್ಲ ಹಿಂಗೆ ಇರ್ಲಿ ಅಂತಾನ? ಅದೇ ಇವಳ ಸೊಸೆಗೆ ವಿಷಯ ಗೊತ್ತಾಗುತ್ತೆ, ಹೇಗೂ ಇಷ್ಟ ಇಲ್ಲ ಬಟ್ ಬೇರೆ ದಾರಿ ಇಲ್ಲ. ಹೌದು, ಇಷ್ಟ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಬಟ್ ಇದುವರೆಗೂ ಅವ್ರನ್ನೆಲ್ಲಾರ್ನು ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕಾಲ್ ಹಿಡ್ಕೊಂಡ್ ಕೇಳ್ಕೊಂಡಿದೀನಿ ಗುರುಗಳೇ. ಈ ತರ ನನ್ ಗಂಡ ಹಾಳಾಗ್ತಾ ಇದ್ದೇನೆ, ನೀವ್ ಒಂದ್ ಸ್ವಲ್ಪ ನನ್ ಪರವಾಗಿ ನಿಂತ್ಕೊಳ್ಳಿ, ನನ್ ಗಂಡ ಪರವಾಗಿ ನೀವ್ ನಿಂತ್ಕೊಂಬದಕ್ಕಿಂತ ಅವ್ನ್ ತಪ್ಪಿ ನೆರವಾಗ್ಬೇಕು, ಕೇಳ್ದಾಗೆಲ್ಲ ದುಡ್ಡು ಕೊಡೋದು, ಅವ್ನ್ ಕಷ್ಟ ಅಂದ ತಕ್ಷಣ. ಇವಾಗ ಗುರುಗಳೇ ಒಂದು ವಿಷಯ, ಮನೇಲಿ ಸಿಕ್ಕಾಪಟ್ಟೆ ಸಾಲ ಇದೆ ಗುರುಗಳೇ. ಎಷ್ಟು ಮಟ್ಟಿಗೆ ಸಾಲ ಇದೆ ಅಂದ್ರೆ 50-60 ಲಕ್ಷದವರೆಗೂ ಸಾಲ ಐತಿ. ಏನಕ್ಕೆ ಮಾಡ್ರೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಈ 3 ವರ್ಷದಿಂದ ಇತ್ತೀಚೆಗೆ ಅವ್ರು ಯಾವ್ದೇ ವ್ಯವಹಾರ ನಮ್ಮ ಹತ್ರ ಹೇಳ್ಕೊಂಬ್ತಾ ಇಲ್ಲ. ಬಟ್ ಅಷ್ಟು ಸಾಲ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತವ? ನನ್ಗೆ ಗೊತ್ತು ಗುರುಗಳೇ, ಇಂತಿಂತರ ಹತ್ರನೇ ಇಸ್ಕ ಬಂದಿದ್ದಾರೆ ಅಂತ. ಅವ್ರ ಮನೆ ಹತ್ರ ಬರ್ತಾ ಇದಾರೆ ಸಾಲ್ಗಾರರು. ಹೌದು, ಮನೆ ಹತ್ರ ಬರ್ತಾ ಇದಾರೆ. ಯಾಕಂದ್ರೆ ಅಡಿಕೆ ಪಚ್ಮಾರ್ ಮಾಡ್ತೀವಿ ಅನ್ನೋ ಒಂದು ಕಾರಣ ಇಟ್ಕೊಂಡು ಯಾರ್ಯಾರು ಕೊಡ್ತಾರ ಅವ್ರ ಹತ್ರ ಎಲ್ಲ ಸಾಲ ತಗೊಳ್ತಾ ಇದ್ದಾರೆ. ರೀಸೆಂಟ್ ಆಗಿ 1.5 ವರ್ಷ 2 ವರ್ಷದಿಂದ ಕಾರ್ ತಗೊಂಡ್ರು. ನಾನ್ ಕೇಳ್ದೆ, ಕಾರ್ ಬೇಡ, ನಮಗೆ ಅವಶ್ಯಕತೆ ಇಲ್ಲ, ಫಸ್ಟ್ ಸಾಲ ತೀರ್ಸು. ಮನೇಲಿ ಹೆಣ್ಮಕ್ಳು ಒಡವೆ ಬಳಸ್ಕೊಂಡಿದ್ಯಾ, ಹೆಣ್ಮಕ್ಳು ಒಡವೆ ಕೊಡು. ನಮ್ಮ ಮೈ ಮೇಲೂ ಕೂಡ ಗುರುಗಳೇ ಇದುವರೆಗೂ 1 ಗ್ರಾಮ್ ಒಡವೆ ನಾನು ಅವ್ರ ಮನೆಯಿಂದ ತಂದಿದ್ದು ಇಲ್ಲ, ನಮ್ಮ ಮನೆಯಿಂದ ಕೊಟ್ಟಿದ್ದು ವಾಪಸ್ ಕೊಟ್ಟಿಲ್ಲ ನನಗೆ. ಮಕ್ಳು ಕೂಡ ಇವತ್ತು ಚಿಕ್ಕ ಮಗನ್ ಕರ್ಕೊಂಡ್ ನಾನು ಮನೆಯಿಂದ ಆಚೆ ಬಂದಿದ್ದೀನಿ ಗುರುಗಳೇ. ಇವತ್ ನನ್ಗೆ ಹೇಗ್ ಬದುಕ್ಬೇಕು ಅಂಬೋದು ಗೊತ್ತಾಗ್ತಾ ಇಲ್ಲ. ಯಾವ್ದೋ ಒಂದು ಅಂಗಡಿ ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ.
ತಂದೆ ತಾಯಿ ಅಪ್ಪ ತಮ್ಮನ ಸಪೋರ್ಟು ತಾತದಿರು ಈ ನನ್ನ ಒಡೆ ಹುಟ್ಟದ ಸಪೋರ್ಟ್ ಇರೋದ್ರಿಂದ ನಾನು ಬದುಕ್ತಾ ಇದ್ದೀನಿ ಗುರುಗಳೇ. ಆ ಮಟ್ಟಕ್ಕೆ ನಮ್ಮನ್ನ ಇವತ್ತು ಎಷ್ಟು ಚೇಂಜ್ ಆಗಿದ್ದಾರೆ ಅಂದ್ರೆ ಅಷ್ಟು ಚೇಂಜ್ ಆಗೋಗ್ಬಿಟ್ಟಿದ್ದಾರೆ ನೋಡಿ. ಎಷ್ಟು ಹೇಳ್ಕೊಂಡ್ರು, ಎಷ್ಟು ಬೇಡಿದೀನಿ ಆ ಮನೇಲಿ ಇರೋವರ್ಗುನು ಬದ್ಲಾಗಿ ಸಿಕ್ಕಾಪಟ್ಟೆ ಏನಾದ್ರು ಪ್ರಶ್ನೆ ಮಾಡಿರ ಅತ್ಯ ಸಂಜೆ ಮೇಲೆ ನಾವು ಫೋನ್ ಮಾಡಿ ಹಿಡ್ಕೊಂಡು ಹೊಡಿಯೋರು. ಏನಕ್ ಫೋನ್ ಮಾಡ್ತೀಯ, ಏನಕ್ ಫೋನ್ ಮಾಡ್ತೀಯ ನೀನು? ನಿನ್ಗೇನ್ ಮನೇಲಿ ಉಪ್ಪಿಲ್ವಾ, ಖಾರ ಇಲ್ವಾ, ಹುಣ್ಸೆನಿಲ್ವಾ, ನಿನ್ಗೆ ಏನ್ ಬೇಕು ಹೇಳಿ, ಎಲ್ಲ ತಂದಾಕ್ತಿವಿ ತಾನೆ, ತಿನ್ಕೊಳ್ಬೇಕು, ಉಣ್ಬೇಕು, ಮನೆ ಮಲ್ಕೋಬೇಕು. ನನ್ನ ಹತ್ರ ಏನ್ ಕಷ್ಟ ಸುಖ ಮಾತಾಡೋದ್ ಬೇಡ ಗಂಡ ಹತ್ರ ಅಂತ ನಾನ್ ಕೇಳಿದ್ರೆ ಏನ್ ಮಾತಾಡ್ತೀಯ ನನ್ನ ಹತ್ರ? ಏನೈತ್ ನೀನ್ ನನ್ನ ಹತ್ರ ಮಾತಾಡಕ್ಕೆ? ನನ್ಗೆ ಯಾರೋ 1 ಲಕ್ಷ, ಇವಾಗ ನನ್ಗೆ ಕಷ್ಟ ಐತಿ, ಇಷ್ಟೊಂದ್ ಸಾಲ ಐತಿ, ನನಗ್ ದುಡ್ಡು ಬೇಕು 2 ಲಕ್ಷ ಕೊಡ್ತೀಯ ನೀನು? ಸಂಜೆ ಆದ ತಕ್ಷಣ ಹೊರಟ್ಬಿಡೋರು ಗುರುಗಳೇ ಟೌನಿಗೆ. ಎಲ್ಲಿಗೆ ಹೋಗೋರು? ಅವ್ರು ಟೌನ್ ಅಲ್ಲಿ ಇದ್ರು ಲೇಡಿ, ಇವಾಗ ರೀಸೆಂಟ್ ಆಗಿ ಇರೋರು ಗುರುಗಳೇ. ಈಗ ರೀಸೆಂಟ್ ಆಗಿ ಅವ್ರ ಜೊತೆಗೆ ಇದಾರೆ ಲೇಡಿ ಗೆಳತಿ. ಆಕೆ ಟೌನ್ ಅಲ್ಲಿ ಮನೆ ಮಾಡಿ ಇವರೇ ಕೊಟ್ಟಿದ್ದಾರೆ. ಗಂಡನೂ ಇದ್ದಾರೆ ಗುರುಗಳೇ ಆಕೆಗೆ, ಗಂಡನೂ ಇದ್ದು ಗಂಡನ್ಗೂ ಕೂಡ ಫೋನ್ ಮಾಡಿ ಕೇಳಿದೆ, ಈ ರೀತಿ ಮಾಡ್ತಾ ಇದಾರೆ ಸರಿನಾ ಅಂತ ಕಡೆ. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಅವಳಷ್ಟು ಒಳ್ಳೆಯವಳು ಯಾರಿಲ್ಲ, ನಿನ್ನ ಅನುಮಾನ ಅಂತ ಕೇಳಿದ್ರು. ನನ್ನ ಅನುಮಾನ ಇದ್ರೆ ನನ್ ಗಂಡ ನನಗ್ ಗೊತ್ತಿಲ್ದಂಗೆ ಆಕೆ ಫ್ಯಾಮಿಲಿನ ಗೋವಾ ಟ್ರಿಪ್, ಮಂತ್ರಾಲಯ, ಇನ್ನು ಕೆಲವೊಂದ್ ಇಂಥ ಟ್ರಿಪ್ಪು ಹೋಗಿಲ್ಲ ಅನ್ನಂಗಿಲ್ಲ ಗುರುಗಳೇ, ಆ ತರ ಸುತ್ತಿಸ್ತಾ ಇದ್ದಾರೆ. ಬಟ್ ಆಕೆ ಗಂಡನಿಗೂ ಗೊತ್ತು, ಆಕೆ ಗಂಡನು ಕೂಡ ಜೊತೆಗೆ ಹೋಗ್ತಾ ಇದ್ದಾನೆ ಗುರುಗಳೇ. ಬಟ್ ಅವ್ರ ಸಂಬಂಧದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲ ಗೊತ್ತು ಗುರುಗಳೇ. ಆಕೆಗೆ ಇವನೊಬ್ನೇ ಅಲ್ಲ, ಗಂಡ ಸುಮ್ನೆ ಹೆಸರಿಗೆ ಮಾತ್ರ ಗಂಡನಾಗಿದ್ದಾನೆ ಅಷ್ಟೇ ಗುರುಗಳೇ. ಆತ ಬೆಂಗಳೂರಲ್ಲಿ ಇರ್ತಾನೆ, ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡಿದ್ದಾನ ಆತ. ಯಾವಾಗ್ಲೂ ಏನಾನ ಫಂಕ್ಷನ್ ಏನಾನ ಇದ್ದಾಗ ಮಾತ್ರ ಬರ್ತಾನೆ. ಬಟ್ ನನ್ ಗಂಡಂಗೆ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದಾರೆ. ನನ್ ಗಂಡಂಗೆ ಫ್ರೆಂಡ್ ಅಂತೆ ಸರ್ ಗುರುಗಳೇ, ಅವ್ರು ಮುಂಚೆಗಿಂದನೂ. ಯಾರು? ಆಕೆ ಗಂಡ. ಬಟ್ ಅವ್ರದ್ದು ನಮ್ಮೂರೇನೇನೆ, ನಮ್ಮೂರು. ಅವರು ಟೌನ್ ಅಲ್ಲಿ ಇದಾರೆ ಇವಾಗ. ಅಂದ್ರೆ ನಮ್ಮೂರಿಂದ 1-2 ಕಿಲೋಮೀಟರ್ ದೂರ ಟೌನ್ ಅಲ್ಲಿ ಅವ್ರಿಗೆ ಮನೆ ಮಾಡಿ, ಅವ್ರಿಗೊಂದು ಅಂಗಡಿ ಮಾಡಿ ಜೀವನ ಮಾಡಕ್ಕೆ, ಮಗುನು ಸಂಸಾರ ಎಲ್ಲ ಸಾಕ್ತಾ ಇದ್ದಾರೆ ನನ್ ಗಂಡನೇ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಸುಮಾರು ಸರಿ ಆ ಮನೇಲಿ ಇರೋವರ್ಗು, ಕೊನೆವರ್ಗು ನಾನು ಕಾಲಿಡ್ದು ಬೇಡ್ಕೊಂಡೆ, ಮಕ್ಳು ಭವಿಷ್ಯ ನೋಡಿ ತಿದ್ಕೊಳ್ಳಿ, ತಪ್ಪು ಮಾಡಿದೀರಾ, ತಿದ್ಕೊಳಕ್ ಅವಕಾಶ ಐತೆ, ತಿದ್ಕೊಳ್ಳಿ. ನಿನ್ ಹೆಸರು ಕೆಡ್ತಾ ಐತಿ, ಒಬ್ಬ ರಾಜಕೀಯ ಮನುಷ್ಯನ್ ಹೆಸರು ಕೆಡ್ತಾ ಐತೆ, ಇನ್ ಯಾವ್ದ್ರಲ್ಲೂ ಒಳ್ಳೆ ಹೆಸರು ಪಡಿತಿಲ್ಲ, ಇದಕ್ಕ ಒಳ್ಳೆ ಮನುಷ್ಯನಾಗಿ ಅಂತ ನಾವ್ ಕೇಳ್ಕೊಂಡ್ವಿ. ಅದಕ್ಕೆ ಗುರುಗಳೇ ಇದ್ ರೀತಿ ಆಗ್ತಾ ಐತೆ. ಎಷ್ಟ್ ಹೇಳಿದ್ರು ಆತರ ತಿಳ್ಕೊಂಬದ್ರಾಗೆ ಇಲ್ಲ ಗುರುಗಳೇ. ಬಟ್ ಫೋನ್ ಮಾಡಿ ಮಾತನಾಡಿದ್ರ ಇತ್ತೀಚೆಗೆ? ಹೌದು, ಇತ್ತೀಚೆಗೆ ಅಂದ್ರೆ ಅವರು ಬಂದಿದ್ರು ಗುರುಗಳೇ. ಈ ತರ ಅಂದ್ರೆ ನನ್ ಮತ್ತೆ ನನ್ನ ಯಜಮಾನ್ರು ಇನ್ನು ಯಾರ್ಯಾರನ್ನ ಊರಿಂದ 4-5 ಜನ ಕರ್ಕೊಂಡು ರಾಜಿ ಮಾಡಕ್ಕೆ, ಆಯ್ತು ಬನ್ನಿ ಅಂತ, ಬಿಡ್ತೀವಿ ಅಂತ ಬಂದ್ರು, ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದ್ರು. ನಾನು ಹೇಳ್ದೆ, ನೀನು ಇಷ್ಟು ವರ್ಷ ಬದ್ಲಾಗಿಲ್ಲ, 14 ವರ್ಷದಿಂದ ಬದ್ಲಾಗಿಲ್ಲ, ಇವಾಗ ಬದ್ಲಾಗ್ತಿ ಅನ್ನೋದೇನ್ ಗ್ಯಾರಂಟಿ? ಯಾವ ನಂಬಿಕೆ ಮೇಲೆ ನಿನ್ ಹಿಂದೆ ಬರ್ಲಿ? ನಾನು ಅಲ್ಲಿರೋವರೆಗೂ ನಾನು ಬೇಡ್ದೆ. ಎಷ್ಟು ಬೇಡಿದೀನಿ ಅಂದ್ರೆ ಗುರುಗಳೇ, ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ಹೊಡೆದು ಸಾಯಿಸ್ತೀನಿ ಅಂತ ಕುತ್ತಿಗೆ ಇಸ್ಗಿ ಹಣೆ ಎಲ್ಲ ತುಂಬಾ 3 ದಿನ ಎದಳಕ್ಕಾಗ್ದಿರೋಷ್ಟು ಊದ್ಕೊಬಿಟ್ಟಿತ್ತು ಗುರುಗಳೇ. ಕಾರಣ ಇಲ್ದೇನೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೊಡೆದ್ ಬಿಡೋರು. ಫೋನ್ ಮಾಡಿದ್ಯಾ, ಅದಕ್ಕೆ ಯಾಕೆ ಫೋನ್ ಮಾಡೋದ್ ನೀನ್? ಆಕೆ ಮನೆಗ್ ಹೋದಾಗ ನಾನ್ ಫೋನ್ ಮಾಡಂಗಿಲ್ಲ ಗುರುಗಳೇ. ಸಂಜೆ ಟೈಮು ಇಷ್ಟೊತ್ತಾದಾಗ ಹೋದ್ರೆ ಯಾವಾಗ್ಲೂ ಒಂದೊಂದಿನ 12 ಗಂಟೆ ರಾತ್ರಿ, ಒಂದಿನ 1 ಗಂಟೆ ರಾತ್ರಿ, ಒಂದೊಂದಿನ ಬರ್ತಾನೆ ಇರ್ಲಿಲ್ಲ. ಈ ತರ ಮಾಡೋರು. ನಾನು ಅದಕ್ಕೆ ಎಷ್ಟು ಕೇಳಿದೆ, ಅವ್ರ ತಾಯಿಯವ್ರ ಹತ್ರ ಎಲ್ಲ ಹೇಳಿದೀನಿ, ಅಮ್ಮ ನೀವಾದ್ರೂ ಪ್ರಶ್ನೆ ಮಾಡ್ರಮ್ಮ ಅಂತ ಎಲ್ಲಾರನ್ನೂ ಕೇಳಿದೆ. ಅವ್ರ ತಂಗಿದಿರ್ನ ಕೇಳ್ದೆ, ಅವ್ರ ತಂಗಿ ಗಂಡವ್ರಿಗೂ ಹೇಳ್ದೆ, ಈ ರೀತಿ ನೀವಾದ್ರೂ ಹೇಳ್ರಿ, ಈ ಅಣ್ಣನ ಸ್ಥಾನದಲ್ಲಿ ಇದೀರಲ್ಲ, ನಿಮ್ಗೊಬ್ಳು ತಂಗಿ ಇದ್ರೆ ನೀವ್ ಹೇಳ್ತಿರಿಲ್ವಂತ ಎಲ್ಲಾರನ್ನೂ ಕೈ ಮುಗಿದು ಕೇಳ್ಕೊಂಡೆ ಗುರುಗಳೇ. ಅವ್ರು ಯಾರು ಕೂಡ ಅದ್ ಯಾವ್ದಕ್ಕೂ ಇವತ್ತಿಗೂ ಗುರುಗಳೇ ಅವರೆಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲರೂ ಚೆನ್ನಾಗಿದ್ದಾರೆ. ಇವತ್ತು ನಾನು ಒಬ್ಳು ಒಂಟಿಯಾಗಿ ಹೋಗ್ಬಿಟ್ಟಿದೀನಿ. ಅವ್ರ ತಂಗಿ ಮಕ್ಳನ್ನೆಲ್ಲ ನಾವೇ ಸಾಕೊಂಡಿದ್ದು, ನಾನೇ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾನೇ ನೋಡ್ಕೊ ಬರ್ತಿದ್ದೆ. ಅವ್ರು ಏನು ಒಬ್ಳು ಕೆಲ್ಸದೊಳಗೆ ಮಾಡ್ಕೊಂಡಿರಕ್ ಸಾಧ್ಯ ನಮ್ಮ ಮನೇಲಿ? ಆ ರೀತಿ ನನ್ನನ್ನು ಟ್ರೀಟ್ ಮಾಡ್ತಿದ್ರು ಮನೇಲಿ.
ಒಬ್ಳು ಕೆಲ್ಸದವಳು ಬೇಕು ಅನ್ನೋ ರೀತಿ. ಕಸ ಹೊಡಿಯಕ್ಕೂ ಪಾತ್ರೆ ಕಡಿಯಕ್ಕೂ. ಇನ್ನೊಂದು ಮತ್ತೆ ಅವ್ರ ತಾಯಿ ನಾನು ಎಲ್ಲಾನು ಹೊಲ್ಟ್ರೆ ಸಾಕು ಮಕ ದಪ್ಪ ಮಾಡ್ಕೊಂಡು ಗಂಡನ ಜೊತೆ ಆರಾಮಾಗಿ ಹೋಗಿ ಸುಖವಾಗಿ ಚೆನ್ನಾಗಿ ಇದ್ ಬರ್ಲಪ್ಪ ಅವಾಗ ಅಂತ ಅವ್ರ ಮನಸ್ಥಿತಿನೇ ಅಂತಿರ್ಲಿಲ್ಲ ಗುರುಗಳೇ. ಏನು ಎಲ್ಲಿ ಕೆಲ್ಸ ಮಾಡಕ್ ಇಲ್ದಂಗ ಆಗ್ತಾಳು ಮನೆಯಲ್ಲಿ ಎಲ್ಲ ನನ್ಗೆ ಮೇಲ್ ಬೀಳುತ್ತೋ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡೋದು. ಒಬ್ರು ಕೆಲ್ಸದವ್ಳು ಏನ್ ಮಾಡ್ಕೊಂಡಿರ್ತಾಳೋ ಇದ್ಬಿಡ್ಲಿ ಇವಳು. ನಾವ್ ಹೋದ್ರೆ ಅವಳು ಬರ್ಲಿಲ್ಲ ನಾವ್ ಕರೆದ್ರೆ ಬರ್ಲಿಲ್ಲ ಅಂದ್ರೆ ಬರೋದ್ ಬೇಡ ಎಂಬ ಲೆಕ್ಕಕ್ಕೆ ಯೋಚನೆ ಮಾಡ್ಕೊಂಡು ಅವ್ರು ಗುರುಗಳೇ ಹೇಳುವ ಹೇಳಿ ಗುರುಗಳೇ. ಯಾರದು? ನಮ್ ತಂದೆಯವರು ಗುರುಗಳೇ. ಯಾರೋ ನಮ್ಮೂರ್ ಕಡೆಯವ್ರು ಯಾರೋ ಫೋನ್ ಮಾಡಿದಾರೆ ಅಂತ ಅವರು ಎದ್ರುಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲ ಗುರುಗಳೇ, ಅವ್ರು ಅಷ್ಟು ನೋವು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ಅರಿಕೆ ಮಾತಾಡ್ತಾ ಇದ್ದಾರೆ. ಇರ್ಲವ ಏ ಮಾತಾಡ್ತೀನಪ್ಪ ನೀನು? ಮತ್ತೆ ಸುಮ್ನೆ ಹೋಗು. ಯಾಕೆ ಹಿಂಗೆ ಲೂಸ್ ಆಗೈತೆ ತಲೆ? ನಮಗೆ ಲೂಸ್ ಆಗ್ಬೇಕಷ್ಟೇ, ನಿಮ್ಗೇನಲ್ಲ. ಹಲೋ, ಅಳಬೇಡ ತಾಯಿ, ಆಯ್ತು ಮಾತಾಡ್ತೀನಿ, ಅಳಬೇಡ. ಅವ್ರ ಅರ್ಥನೇ ಮಾಡ್ಕೊಂಬಲ್ಲ ಗುರುಗಳೇ. ಯಾರ ಹತ್ರ ಮಾತಾಡ್ತಾ ಇದೀನಿ ಅಂತ ಹೇಳ್ಕೊಂಡಿದ್ರು, ಅವ್ರು ತಿಳ್ಕೊಂಡಿದ್ದಾರೆ. ಯಾರ ಹತ್ರ ಅಂದ್ರೆ ನಿಮ್ ಗಂಡನ ಮನೆ ಕಡೆಯವ್ರ ಹತ್ರ ಅಂತ? ಹೌದು. ಅಂದ್ರೆ ಅವ್ರ ಜೊತೆ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ವಾ? ಇಲ್ಲ, ಅವ್ರು ಮಧ್ಯರಾತ್ರಿ ಎಲ್ಲ ಬಂದ್ ಗಲಾಟೆ ಮಾಡೋದ್ರು ಗುರುಗಳೇ. ಓಹೋ, ಏನಂತ? ಮಧ್ಯರಾತ್ರಿ ಇಲ್ಲ ಬರ್ಕೊಡು, ಇಲ್ಲ ಬಂದ್ ನಮ್ಮನೆಗ್ ಸಂಸಾರ ಮಾಡು. ಯಾರ್ಯಾರು ಬಂದಿದ್ರು? ಗಂಡ ಒಬ್ನೇ ಗುರುಗಳೇ. 12 ಗಂಟೆ ರಾತ್ರಿ ಬಂದು ಜಗಳ ಮಾಡೋದ್ರು. ಅದಕ್ಕೆ ಅವರು ಅವ್ರ ಕಡೆಯವ್ರೆ ಫೋನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ನೀವು ಇದನ್ನ ಆ ಹೆಣ್ಣಿನ ಅಥವಾ ಕಂಪ್ಲೇಂಟ್ ಕೊಡೋದು ಈ ತರದೇನು ಮಾಡ್ಲಿಲ್ವ ನೀವು? ಇಲ್ಲ ಗುರುಗಳೇ, ತಾಳ್ಮೆಯಿಂದ ಕಾದ್ ನೋಡೋಣ ಅಂತ ನಾನು ಅವ್ರ ಮಾವನ್ಗೆ ಫೋನ್ ಮಾಡಿ ಹೇಳಿದೆ, ಈ ತರ ಹಿಂಗ್ ಬಂದಿದ್ದಾರೆ, ಹಿಂಗ ಗಲಾಟೆ ಮಾಡೋಗಿದ್ದಾರೆ, ಮತ್ತೆ ಇನ್ನೊಂದ್ಸರಿ ಬಂದಾರೆ ಅಂದ್ರೆ ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಗುರುಗಳೇ ನಾನು. ಅವ್ರಿಗೂ ಹೇಳಿದ್ದಾರೆ, ಬುದ್ಧಿ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ ಗುರುಗಳೇ. ನಾವ್ ಆ ಪೊಸಿಷನ್ ಆದ್ಮೇಲೆ ನಮ್ ತಂದೆಯವ್ರಿಗೂ ಕೂಡ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿ ಆಸ್ಪತ್ರೆ ಸೇರಿದ್ರು. ಹಾರ್ಟ್ ಪ್ರಾಬ್ಲಮ್ ಆಗಿ ಆಸ್ಪತ್ರೆ ಸೇರಿ ಒಂದ್ 20 ದಿನ ಆಸ್ಪತ್ರೆಗಿದ್ದು ಇವಾಗ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಆಯ್ತವ. ಈಗ ನಿಮ್ಮ ತಂದೆಯ ನಿರ್ಧಾರ ಏನು, ಅಥವಾ ಅವರು ಆ ಮಾತಿನ ಮೂಲಕ ಅವ್ರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ? ಅಂದ್ರೆ ಬೇಡ ಅಂತಲೋ ಅಥವಾ ಬೇಡ ಅಂತಾರೆ, ಹೋಗೋದ್ ಬೇಡ ನೀನು, ಅವ್ರು ಬದ್ಲಾಗಲ್ಲ ಲೈಫಲ್ಲಿ. ಅವತ್ತು ಮಧ್ಯರಾತ್ರಿ ಬಂದು ಅದ್ಯಾವನ್ ಕರ್ಸ್ರಿ, ಅದ್ಯಾವ ಎಷ್ಟು ಜನ ಬರ್ತಾರ ಬರ್ಲಿ ಅಂತ ಜಗಳಕ್ಕೆ ಬಂದ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ನಿಮ್ ತಂದೆ ಒಬ್ಬರೇ ಇದ್ರು? ತಂದೆ ಒಬ್ಬರೇ ಇದ್ರು, ಬಟ್ ನಾವೇನು ಮಾತಾಡ್ಲಿಲ್ಲ. ಅವರು ಎಣ್ಣೆ ಕುಡ್ಕ ಬಂದಿದ್ದಾರೆ ಎಂಬ ಉದ್ದೇಶಕ್ಕೆ ನಾವೇನು ಮಾತಾಡ್ಲಿಲ್ಲ ಅವತ್ತು. ಅಲ್ಲಿ ಇವ್ರಿಗೆ ಹೇಳಿ ಸರಿ ಮಾಡೋರು ಅಲ್ಲಿ ಯಾರು ಇಲ್ವಾ, ಮುಖಂಡರು? ಅಲ್ಲ ಗುರುಗಳೇ, ಅಲ್ಲಿ ರಾಜಕೀಯದಲ್ಲಿ ಇವ್ರಿಗೆ ಹೇಳಿ ಸರಿ ಮಾಡೋರು ಯಾರು ಇಲ್ವನವ ಅಂತ? ಯಾರ ಹತ್ರ ಹೇಳ್ಕೋಬೇಕು ಗುರುಗಳೇ? ರಾಜಕೀಯದಲ್ಲಿ ಒಬ್ಬ ಮೇನ್ ಲೀಡರ್ಗಳು ಇದ್ರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಯಾರು ಓಟ್ ಒಬ್ಬ ವ್ಯಕ್ತಿನ ಎಷ್ಟು ಓಟ್ ಬರ್ತಾವ ಅವ್ರಿಗೆ ಓಟ್ ಬರೋದ್ ಲೆಕ್ಕ ಆಗ್ತಾರೆ ಹೊರತು ರಾಜಕೀಯ ಮೈಂಡ್ ಅವ್ರ ಸಂಸಾರ ಸರಿ ಹೋಗ್ಲಿ ಅಂತ ತಿದ್ಕೊಂಡು ಹೇಳಲ್ಲ ಗುರುಗಳೇ. ಅವ್ನ್ ಬಂದಿದ್ದು ಕೂಡ ನನ್ ಗಂಡ ಕರೆಯೋದಕ್ಕೆ ಅವನೊಂದು ಉದ್ದೇಶ ಕಂಡು ಸ್ವಲ್ಪ ದಿನ ನೀನ್ ಸೈಲೆಂಟ್ ಆಗಿರು, ಆಕೆ ಹತ್ರ ಹೇಳ್ಕೊಂಡಿರೋದು ಗುರುಗಳೇ, ಸೈಲೆಂಟ್ ಆಗಿರು, ನಾನು ಅವಳನ್ನ ಕರ್ಕೊಂಡ್ಬಂದು ಇವಾಗ ನಂಬಿಸ್ತೀನಿ ನಾನು, ಆಮೇಲೆ ನಾವಿಬ್ರು ಕಾಂಪ್ರಮೈಸ್ ಆಗಿ ನಾವು ಈಗ ಹೊರಗಡೆ ಎಲ್ಲಿ ಹಿಂಗಿರ್ಬೇಕು ಹಂಗಿದ್ಬಿಡೋಣ ಅಂತ ಕಾಂಪ್ರಮೈಸ್ ಆಗಿ ಬಂದ್ಬಿಟ್ಟಿದ್ರು ಗುರುಗಳು. ನಿಂಗೆ ಹೆಂಗ್ ಗೊತ್ತದು?
ಏಕೆಂದ್ರೆ ಆತನ ನಡವಳಿಕೆ ನನ್ಗೆಲ್ಲ ಗೊತ್ತಾಯ್ತು. ಯಾಕೆಂದ್ರೆ 14 ವರ್ಷದಿಂದ ಸಂಸಾರ ಮಾಡಿದೀನಿ. ಇಷ್ಟು ದಿನ ಗೊತ್ತಾಗ್ದಿರೋದು ಇವಾಗ ಹೇಗ್ ತಿಳ್ಕೊಳಕ್ ಸಾಧ್ಯನ ಅಷ್ಟು ಅವ್ನ ಮೈಂಡ್ ಎಲ್ಲ ತಿಳ್ಕೊಬಿಟ್ಟಿದೀನಿ. ಯಾಕೆಂದ್ರೆ ಒಂದು ಫೇಸ್ಬುಕ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಅವಳು ಇವನ್ನ ತೆಗ್ದಾಕ್ಬಿಟ್ಟಿದ್ದ ಗುರುಗಳೇ. ಯಾರು? ಕ್ಯಾನ್ಸಲ್ ಮಾಡಿದ್ದ ನನ್ ಗಂಡ. ಯಾರ್ದ? ಆಕೆ ಜೊತೆಗಿರೋಳ್ದು. ಯಾಕೆಂದ್ರೆ ನಾನ್ ನೋಡ್ತೀನಿ, ನಿನಗೆ ನಂಬಿಕೆ ಬರ್ಲಿ ಅಂತ. ನಾನ್ ನೋಡ್ತೀನಿ, ಅವಳು ಏನಾನ ಹಾಕಿದ್ರೆ ಆಯ್ತು, ನೀನೇನು ಪೋಸ್ಟ್ ಹಾಕ್ಬಿಡ್ದು ಅಂತ ಅವಳ ಹತ್ರ ಎಲ್ಲಾ ಇದ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಗುರು. ಅವನು ಬದ್ಲಾಗಿಲ್ಲ ಗುರುಗಳೇ. ಬದ್ಲಾಗಿದ್ದಿದ್ರೆ ನಾನ್ ಖಂಡಿತ ಹೇಳ್ದೆ ನಾನು, ಅವನ್ ಬದ್ಲಾಗಿ ಬರ್ಲಿ. ಬದ್ಲಾಗಿರೋದೇ ನಿಜ ಆದ್ರೆ ಫಸ್ಟ್ ಮನೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡಿ ಅಂತ ನಾವ್ ಹೇಳಿದ್ವಿ. ಮನೆ ಸಮಸ್ಯೆ ಅಂದ್ರೆ? ಮನೆ ಸಮಸ್ಯೆ ಅಂದ್ರೆ ತಂಗಿದೀರ್ಗೆ ಒಡವೆ ಕೊಡ್ಬೇಕು, ಇಷ್ಟೊಂದ್ ಸಾಲ ಇದ್ದು ಕಾರ್ ಇಟ್ಕೊಂಡು ಬದ್ಲಾಗಿರೋದ್ರೆ ಸಾಲ ಇಟ್ಕೊಂಡು ಕಾರ್ ಇಟ್ಕೊಂಡು ಓಡಾಡ್ತಿರ್ಲಿಲ್ಲ ಗುರುಗಳೇ. ಸಿಕ್ಕಾಪಟ್ಟೆ ಸಾಲ. ಈ ಸಾಲ ಕಾರ್ ಕೂಡ ಸಾಲದಲ್ಲೇ ತಂದಿದ್ರಲ್ಲ, ಆ ಸಾಲನಾದ್ರೂ ತೀರ್ಸರು, ಮಾರ್ಬಿಟ್ಟು ಕೊಡೋರ್ಗಾರು ಕೊಟ್ಬಿಟ್ಟು ಸೈಲೆಂಟ್ ಆಗ್ಬಿಡೋರು. ಆತನಲ್ಲಿ ಬದಲಾವಣೆ ಇದ್ದಿದ್ರೆ ಕಾರ್ ಕೂಡ ಸಾಲದಲ್ಲಿ ತಂದಿದ್ರು. ಆ ಸಾಲ ಇದುವರೆಗೂ ಕಟ್ಟಿಲ್ಲ ವಾಪಸ್ ಅವರು. ಅದು ಕಾರ್ ಹೆಂಗೆ ಅಲ್ಲೇ ಬಿಟ್ಟರಿ? ಆ ರೀತಿ ಮಾಡ್ಕೊಂಡು ಇದಾರೆ ಗುರುಗಳೇ. ಆತ ಬದ್ಲಾಗಿರೋದಾಗಿ ನಂಗ್ ಬಂದ್ ಗಲಾಟೆ ಮಾಡ್ತಿಲ್ಲ. 4 ಜನದ ಮುಂದೆ ನಾನ್ ಬಂದು ಓಡಾಡೋ ಕಡೆ ಹಿಂಗ್ ಮಧ್ಯರಾತ್ರಿ ಬಂದ್ ಗಲಾಟೆ ಮಾಡಿದ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ, ನನ್ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಲಿಲ್ಲ ಗುರುಗಳೇ. ಇನ್ನೊಬ್ರು ಬರ್ಕೊಡ್ರಿ ಅಂತಾನು ಕೇಳ್ತಿರ್ಲಿಲ್ಲ ಗುರುಗಳೇ. ಅವ್ರು ಬದ್ಲಾಗಿದ್ರೆ ಮದ್ವೆ ಆಗಿ ನಾನ್ ಬರ್ಕೊಡು ಅಂತ ಕೇಳ್ತಿರ್ಲಿಲ್ಲ. ಮಕ್ಳು ನಿಮ್ ಜೊತೆಲಿ ಅವರ? ಒಬ್ಬ ಇದಾನೆ ಗುರುಗಳೇ, ಒಬ್ಬ ಹಾಸ್ಟೆಲ್ ಓದ್ತಾ ಇದ್ದಾನೆ. ಅದಕ್ಕೆ ಒಬ್ಬ ಹಾಸ್ಟೆಲ್ ಓದ್ತಾ ಇದ್ದಾನೆ. ಹಾಸ್ಟೆಲ್ ಓದ್ತಾ ಇರೋನ್ಗೆ ಎದುರಿಸ್ಬಿಟ್ಟಿದ್ದಾರೆ. ನೀನು ಕೂಡ ನಿನ್ ತಮ್ಮನ್ ತರ ಹೋಗ್ಬಿಟ್ಟಿದ್ಯಾ ಅಂದ್ರೆ ನಾನ್ ಇರಲ್ಲ, ಸತ್ತೋಗ್ತೀನಿ ಅಂತ ಎದುರಿಸಿದ್ದಾರೆ. ಅವನು ಬರೋದಕ್ಕೂ ಎದುರ್ಕೊಳ್ತಾನೆ, ಇರೋದಕ್ಕೂ ಎದುರ್ಕೊಳ್ತಾನೆ. ಅದಕ್ಕೆ ನಾನೇ ಹೋಗಿ ಮಾತಾಡ್ಸ್ಕೊ ಬರ್ತಾ ಇದ್ದೀನಿ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಎಷ್ಟು ಮಾತಾಡ್ತೀನಿ. ಮೊನ್ನೆ ರೀಸೆಂಟ್ ಆಗಿ ಫೋನ್ ಮಾಡಿ ಬರ್ತೀನಿ, ಒಂದಿನ ಇದ್ದು ಬರ್ತೀನಿ, ಬಾ ಅಮ್ಮ ಕರ್ಕೊಂಡು ಹೋಗು ಅಂತ ಕೇಳಿದ ಗುರುಗಳೇ. ಅದಕ್ಕೆ ಆಯ್ತು ಬಂದು ಕರ್ಕೊಂಡು ಹೋಗ್ತೀನಿ ಅಂತಾನು ಹೇಳಿದೀನಿ. ಚಿಕ್ಕ ಮಗುನ್ನ ನಾನು ಓದಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಗುರುಗಳೇ. ಆತ ಬದ್ಲಾಗೋ ಮನುಷ್ಯ. ನಿನಗೆ ಆಸೆ ಇದೆಯಾ? ಓಕೆ, ಇದು ಸರಿ ಹೋಗ್ಲಿ, ನಾನು ಅವ್ರ ಜೊತೆ ಬದುಕಬೇಕು ಅನ್ನೋ ಇಚ್ಛೆ ಇದೆಯಾ? ಇಲ್ಲ ಗುರುಗಳೇ, ಆತ ಬದ್ಲಾಗಲ್ಲ ಅಂತ ಗೊತ್ತಾಗ ಇವತ್ತು ಗುರುಗಳೇ. ಒಬ್ಬ ಹೆಂಡತಿ ಮಕ್ಳಿಗೋಸ್ಕರ ಯಾವ್ದೇ ರೀತಿ ಬದ್ಲಾಗ್ದಿರೋ ಮನುಷ್ಯ ಯಾರೋ ಒಂದು ಬೇರೆಯವ್ರ ಹೆಂಡತಿಗೋಸ್ಕರ ನೀನ್ ಬದುಕಿದ್ರೆ ಯಾವ ಹೆಣ್ಣುನು ಸಹಿಸ್ಕೊಂಡ್ ಹೋಗಲ್ಲ ಗುರುಗಳೇ. ಅಲ್ಲಿರೋ ತನಕ ನಾನು ಹೇಳ್ದೆ ಬುದ್ಧಿ ತಿದ್ಕ ಅಂತ. ಇಲ್ಲಿ ಬಂದ್ಮೇಲೂ ಆಯ್ತು ನೀನ್ ಬದ್ಲಾಗಿದ್ಮೇಲೆ ನಾನ್ ಬರ್ತೀನಿ, ನೀನ್ ಸಂಪೂರ್ಣ ಬರ್ತೀನಿ, ನಾನು ಬರಲ್ಲ ಅಂತ ಹೇಳಲ್ಲ. ಬದಲಾವಣೆ ಅಂದ್ರೆ ಆ ಹೆಣ್ಣಿನ ಸಂಪರ್ಕ ಬಿಡೋದಷ್ಟೇ ಅಲ್ದೇನೆ ಈ ಮನೆಯ ಸಮಸ್ಯೆಗೆ ತಕ್ಕಂಗೆ ನೀನು ವರ್ತಿಸ್ಬೇಕು ಅಂತ. ಹೌದು ಗುರುಗಳೇ. ನಾನು ಎಲ್ಲಾ ರೀತಿನೂ ಮಕ್ಳಿಗೋಸ್ಕರ ಅಟ್ಲೀಸ್ಟ್ ಗಂಡನ ಮುಖ ನೋಡೋದ್ ಬೇಡ, ಮಕ್ಳು ಭವಿಷ್ಯಕ್ಕೋಸ್ಕರ ಆದ್ರೂ ನಾನು ಹೋಗಿ ಬದುಕೋಣ ಅಂತ ಕೇಳ್ಕೊಂಡೆ ಗುರುಗಳೇ. ಬದ್ಲಾಗು ನೀನು ಅಂತ ಕೇಳ್ಕೊಂಡೆ. ಆದ್ರೂ ಅವನು ನಾನೇನು ಬಿಡೋದಿಲ್ಲ, ರಾಚಿಯನ್ನು ಬಿಡಲ್ಲ, ಫೋಟೋಗ್ರಫಿನೂ ಬಿಡಲ್ಲ, ಏನು ಬಿಡೋದಿಲ್ಲ. ನಾನು ಬಂದಿದ್ರೆ ಇರ್ಬೋದು, ಇಲ್ಲ ಅಂದ್ರೆ ನಿನ್ ಪಾಡಿ ನೀನ್ ಬದುಕು, ಇಲ್ಲ ಬರ್ಕೊಟ್ಬಿಡು ನೀನು, ನಾನೆಲ್ಲಾನು ಹೋಗಿ ನಿನ್ ಯಾರಾದ್ರೂ ಮದ್ವೆ ಆಗಿರ್ತೀನಿ ನಾನು ಅಂತ ಕೇಳಿದ್ರು. ನಾನ್ ಬರ್ಕೊಡಲ್ಲ, ನಾನೇನ್ ಕದ್ದು ಮುಚ್ಚಿ ಮದ್ವೆ ಆಗಿಲ್ಲ, ಬರ್ಕೊಡಲ್ಲ ನಾನು. ಹೋಗ್ತೀಯಾ ನೀನ್ ಕಾನೂನ್ ಪ್ರಕಾರ ಬಾ, ಕಾನೂನಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ ಕಳಿಸ್ದೆ ಗುರುಗಳೇ. ನನಗೆ ನನ್ನ ರೈಟ್ಸ್, ನನ್ನ ಇಷ್ಟು ದಿನ ಸಂಸಾರ ಮಾಡಕ್ಕೆ ಮಕ್ಕಳು, ಇವತ್ ನನ್ ಮಕ್ಳಿಗೆ ತಂದೆಯಾಗ ಅವನು ಎಲ್ಲೋದ್ರು ನನ್ ಮಕ್ಳೇ ತಂದೆ. ನಾನು ಇದುವರೆಗೆ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಗುರುಗಳೇ. ನನ್ ಮಕ್ಳಿಗೋಸ್ಕರನಾದ್ರೂ ನಾನು ಎದುರು ಬದುಕ್ತಾ ಇದ್ದೀನಿ. ಮುಂದೆ ನಮ್ಮ ಅಪ್ಪನ್ನ ಈಗ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಈಗ ಆತ ಸರಿ ನಾನು ಬದಲಾಯ್ತೀನಿ ಅಂತ ಬಂದು ಬದಲಾದಂತೆ ವರ್ತಿಸಿ ನಿನ್ನನ್ನು ಕರ್ಕೊಂಡು ಹೋಗಿ ಮತ್ತೆ ಅದೇ ಬುದ್ಧಿ ಮಾಡಿದಾಗ ಇಡೀ ಜೀವನ ಪೂರ್ತಿ ಅಲ್ಲೂ ನರಕ ಅನುಭವಿಸ್ಬೇಕಲ್ವನವ. ಈಗ ಮುಖ್ಯವಾಗಿ ನಾನಿಲ್ಲಿ ಬಿಡಿಸ್ಕೊಂಡು ಇನ್ನೊಂದೇನೋ ಆಗಲಿಕ್ಕೆ ವಿಚಾರ ಅದಲ್ಲ. 3 ಮಕ್ಕಳಾಗಿದ್ದಾವೆ ಅಂದ್ರೆ ಅಲ್ಲಿಗೋದ್ರು ಇಲ್ಲಿದ್ರು ನಾನು ಮಕ್ಕಳೇ ನನಗೆ ಆಸ್ತಿ. ಹೌದು ಗುರುಗಳೇ. ನನಗೆ ಇವಾಗ ಕೇಳಿಸ್ಕೊ
ಅಲ್ಲಿ ಹೋದ್ರೂ ಮಕ್ಕಳೇ ನಿನ್ನ ಆಸ್ತಿ, ಇಲ್ಲಿದ್ದು ಅಥವಾ ನಿನ್ನ ತಂದೆ ಮನೆಯಿಂದ ದೂರ ಇದ್ದು ನೀನು ಎಲ್ಲೋ ಕೆಲಸ ಮಾಡ್ಕೊಂಡು ನಿನ್ನ ಮಕ್ಕಳನ್ನ ಸಾಕ್ತೀನಿ ಅಂದ್ರೆ ಈಗ ನೀನು ಅರ್ಥ ಮಾಡ್ಕೊಳ್ಬೇಕಿರೋ ಒಂದು ದೊಡ್ಡ ಸತ್ಯ ಏನಂದ್ರೆ, ಈಗ ಆತ ಬದಲಾದಂತೆ ವರ್ತಿಸಬಹುದು, ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗಂಡಸರ ಅಹಂಕಾರಗಳು, ಗಂಡಸರ ಈ ಬುದ್ಧಿಗಳು ಅವ್ರಿಗೆಲ್ಲಿವರೆಗೂ ಕೈಯೋ ಕಾಲೋ ಮುರ್ಕೊಂಡು ಹಾಸಿಗೆ ಸೇರುವುದಿಲ್ವೋ, ಅಥವಾ ಅವ್ರ ವಯಸ್ಸಾಗಿ ಮೂಲೆ ಗುಂಪಾಗುವುದಿಲ್ವೋ, ಅಥವಾ ಅವ್ರ ಕೆಲಸ ಹೋಗಿ ಜೇಬಲ್ಲಿ ₹1 ಇಲ್ಲದ ಪರಿಸ್ಥಿತಿ ಬರೋದಿಲ್ಲೋ, ಅಲ್ಲಿವರೆಗೂ ಇದು ಯಾವುದು ಬದಲಾಗಲ್ಲ. ಹೌದು ಗುರುಗಳೇ, ನೀವ್ ಹೇಳೋದ್ ಖಂಡಿತ ಸತ್ಯ ಗುರುಗಳೇ. ಹಾಗಿದ್ದಾಗ ನೀನು ಈ ಯೌವನದಲ್ಲಿ ಅಥವಾ ಇನ್ನೂ ಶಕ್ತಿ ಇದ್ದಾಗಲೇ ಇನ್ನೂ ನಾನು ಏನಾದರೂ ಬೇಕಾದ್ರೂ ಮಾಡ್ತೀನಿ ಅನ್ನೋ ಈ ಅಹಂ ಭಾವನೆ ಇದ್ದಾಗಲೇ ಬದಲಾಗಬಿಡ್ಲಿ ಅಂತ ಅಂದ್ಕೊಳ್ಳೋದೇ ಮೂರ್ಖತನ. ಒಂದು ತಾಯಿಯೋ ಅಥವಾ ಸುತ್ತಮುತ್ತ ಬಡದು ಬುದ್ಧಿ ಹೇಳೋರು ಯಾರೋ ಇದ್ರೆ ಹೇಳ್ಬೋದು, ಕೇಳೋರಿಲ್ಲ ಅಂದ್ರೆ ಯಾರು ಹೇಳ್ತಾರವ? ಈಗ ಅವ್ರ ಅಕ್ಕನ್ನ ಅಥವಾ ಅವ್ರ ತಂಗಿ ಗಂಡಂದಿರು ಅವ್ರ ಅಕ್ಕನ ಗಂಡಂದಿರು ಅಂತ ಹೇಳುದಲ್ಲವ. ಈಗ ಅವ್ರವ್ರ ಸೇಫ್ ಅನ್ನ ಅವ್ರು ನೋಡ್ಕೊಳ್ಬೇಕಲ್ಲ. ಈಗ ಆಗಲ್ಲ ಅಂತ ಗೊತ್ತು ಹೇಳಾಕ ಕೆಟ್ಟವ್ರಾಗಬೇಕು? ಇಲ್ಲ ಗುರುಗಳೇ, ಅವ್ರ ಮನೆಯಲ್ಲಿ ಒಂದು ಕಂಡೀಷನ್ ಮೇಲೆ ಬಂದ್ರೆ ಆತನ ದಾರಿಗೆ ತರೋದು ಯಾವ್ದು ದೊಡ್ಡದಲ್ಲ ಗುರುಗಳೇ. ನೋಡು ತಾಯಿ, ಇಲ್ಲಿ ಕಂಡೀಷನ್ನು ದಾರಿಗೆ ತರೋದು ನೀನು ಇಡೀ ಸುಪ್ರೀಂ ಕೋರ್ಟ್ ಮೂಲಕನೇ ಹೇಳಿಸಬಹುದು, ಬಟ್ ಅಂತಿಮವಾಗಿ ಒಬ್ಬ ವ್ಯಕ್ತಿಗೆ ನಾನು ಅವಳನ್ನು ಬಿಡಲ್ಲ ಕಣ ಅನ್ನೋ ಮಟ್ಟಿಗೆ, ಅಥವಾ ಅಂದ್ರೆ ನಿಮ್ಮನ್ನಲ್ಲ ಇನ್ಯಾವುದೋ ಹೆಣ್ಣನ್ನು ನಾನು ಬಿಡಲ್ಲ, ಅದೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಒಬ್ಬ ಬದಲಾವಣೆಗೆ ಒಳಪಟ್ಟು ಬದುಕನ್ನು ಕಟ್ಕೊಳ್ಬೇಕಿದ್ರು ಆ ಆತ್ಮವೇ ಆ ಮಟ್ಟಿಗೆ ನಿಂತಾಗ ಕೋರ್ಟ್ ಕಾನೂನುಗಳು, ಆದೇಶಗಳು, ತೀರ್ಪುಗಳು ಇವೆಲ್ಲ ವ್ಯರ್ಥ ಅನ್ಸ್ಬಿಡ್ತವೆ. ಹೌದು, ನೀನ್ ತಿಳ್ಕೊಳ್ಬೇಕು, ಇದನ್ನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರ ಪಂಚಾಯತಿ ಮಾಡಿ ಇವ್ರ ವಿಷಯ ಅದಲ್ಲ. ಅದು ಯಾವ್ದ್ರಿಂದಲೂ ಸರಿ ಹೋಗುವ ಸ್ಥಿತಿಯೂ ಇಲ್ಲಿಲ್ಲ, ಅಥವಾ ಅಷ್ಟು ವಯಸ್ಸಾಗಿಯೂ ಅವ್ರಿಗೆ ಆಗಿಲ್ಲ, ಅಥವಾ ಏನೋ ಕೈಯೋ ಕಾಲೋ ಏನೋ ಹೋಗಿಲ್ಲ. ಅದು ಯಾವುದು ಬದಲಾಗಲ್ಲ. ಈಗ ನೀನೇನು ಮಾಡಬೇಕು, ಒಂದು ಗಂಡನ ವಿಚಾರ ಅದು ಹಾದಿ ತಪ್ಪು ಹೋಗಿದೆ, ಈಗ ನನ್ನ ಕೈ ಬಿಟ್ಟು ಹೋಗಿದೆ, 3 ಮಕ್ಕಳ ಕಾರಣಕ್ಕಾಗಿ ನಾನು ಅಲ್ಲಿ ಹೋಗಿ ಅವ್ರು ಕೊಟ್ಟಷ್ಟನ್ನು ಈಸ್ಕೊಂಡು ನನ್ನ ಮಕ್ಕಳ ಬದುಕನ್ನು ನಾನು ನೋಡ್ಕೊಳ್ತೀನಿ ಅಂತ ನೀನು ಅಲ್ಲಿ ಹೋಗಿರ್ಬೋದು. ನೀನು ಅಲ್ಲಿಗೆ ಹೋದ್ರೂ ಈತನಿಂದ ಒಳ್ಳೆಯ ಬದಲಾವಣೆ ನೀನು ನಿರೀಕ್ಷೆ ಮಾಡಬಾರ್ದು, ಅದಾಗಲ್ಲ. ನೀನು ಅಲ್ಲಿಗೆ ಹೋಗ್ತಾ ಇರೋದು ಯಾಕೆ ಅಂದ್ರೆ, ಇಲ್ಲಿ ಒಂಟಿಯಾಗಿ ಒದ್ದಾಡೋದಕ್ಕಿಂತ ಅಲ್ಲಿ ಬಂದಷ್ಟು ಈಸ್ಕೊಂಡು ಮಕ್ಕಳ ಬದುಕನ್ನು ಕಟ್ಟಲಿಕ್ಕೆ ಅಂತ ಅಷ್ಟೇ. ಇಲ್ಲ ನೀನು ಅಲ್ಲಿಗೆ ಹೋಗೋದಿಲ್ಲ ಅಂದ್ರೆ ಇಲ್ಲೇ ಇದ್ದು ಮತ್ತೆ ನೀನು ಅದೇ ಕೆಲಸ ಮಾಡಬೇಕು, ಮಕ್ಕಳ ಬದುಕನ್ನು ಕಟ್ಟೋದು. ಆದ್ರೆ ಅಲ್ಲಿದ್ದು ನೀನು ಅದನ್ನು ಮಾಡ್ಬೋದು, ಬಟ್ ನನಗೆ ನೋಡ್ಕೊಂಡು ಇರ್ಲಿಕ್ಕೆ ಆಗಲ್ಲ ಸರ್, ಈತ ಹಿಂಗೆಲ್ಲ ಆಗೋದನ್ನು ಕಟ್ಕೊಂಡು ಹೆಂಡತಿಯಾಗ ನಾನು ಹೆಂಗೆ ಸರ್ ನೋಡ್ಕೊಂಡು ಸುಮ್ಮನಿರಲಿ ಅಂತ ಅದನ್ನು ಸಹಿಸೋಕ್ಕಾಗಲ್ಲ ಅಂದ್ರೆ ನೀನು ಬೇರೆ ಇದು ಮಾಡ್ಬೋದು. ಬಟ್ ಬೇರೆ ಇನ್ನೊಂದು ಮದುವೆ, ಇನ್ನೊಂದು ಬರ್ಕೊಡೋದು ಇದೆಲ್ಲ ಬೇಡ ಸದ್ಯಕ್ಕೆ, ಯಾವುದು ಬೇಡ ಸದ್ಯಕ್ಕಲ್ಲ. ಇಲ್ಲ ಗುರುಗಳೇ, ನಾನು ಬರ್ಕೊಡಕ್ ಹೋಗ್ತಾ ಇಲ್ಲ ಗುರುಗಳೇ, ಅವ್ರು ಕೇಳ್ತಾ ಇದಾರೆ ಒತ್ತಾಯ ಮಾಡಿ, ನಾನು ಬರ್ಕೊಡಕ್ ಹೋಗ್ತಾ ಇಲ್ಲ. ಬೇಡವಾ? ಅದು ಶಿಕ್ಷೆ ಆಗುತ್ತೆ ಅಂದ್ರೆ ನಿನ್ನ ಕಣ್ಣೀರಿಗೂ ಒಂದು ಶಕ್ತಿ ಇದೆಯವ. ಎಲ್ಲ ಪರಿಸ್ಥಿತಿಗಳು ಕೂಡ ಬರಬೇಕು, ಬಟ್ ಅಲ್ಲಿವರೆಗೂ ನೋಡಿ, ನಿನ್ನ ತಂದೆ ತನ್ನ ಹೃದಯಕ್ಕೆ ಪೆಟ್ಟು ಮಾಡಿಕೊಂಡು ಅವ್ರಿಗೆ ಬಂದು ಏನೋ 1-2 ಮಾತು ಕಟುವಾಗಿ ಮಾತಾಡೋದ್ರಲ್ಲವ, ಅದು ನಿನ್ನ ಹಾಳು ಮಾಡ್ಲಿಕ್ಕೆ. ಇಲ್ಲ ಗುರುಗಳೇ, ಇವತ್ತಿಗೂ ಕೂಡ ಫೋನಲ್ಲಿ ನನ್ನ ನಂಬರ್ ಕೂಡ ಗೊತ್ತಿಲ್ಲ ಗುರುಗಳೇ, ಅವ್ರಿಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಅಲ್ಲಿ ಕಳಿಸ್ತಾರೆ, ಬೆದರಿಕೆ ಹಾಕ್ತಾರೆ, ಎಷ್ಟ್ ದಿನ ಬದುಕಿರ್ತೀಯ ನೀನು, ನಮ್ ನೆಮ್ಮದಿ ಎಲ್ಲ ಹಾಳು ಮಾಡಿ ನೀನ್ ಎಷ್ಟ್ ದಿನ ಬದುಕಿರ್ತೀಯ ನೀನು ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಗುರುಗಳೇ, ಫೋನ್ ಅಲ್ಲಿ ಮೆಸೇಜ್ ಅಲ್ಲಿ ಸಾಯಿಸ್ತೀನಿ ಅಂತ. ನಾನು ಅವ್ರಿಗೆ ಇದುವರೆಗೂ ಒಂದು ಫೋನ್ ಮಾಡಿಲ್ಲ, ಟೋಟ್ಲಿ ಅಟ್ಲೀಸ್ಟ್ ಆಕೆ ವಿಚಾರ ಇವನ್ ವಿಚಾರವಾಗಿ ನಾನು ಯಾವ್ದೇ ರೀತಿ ಅವನ ಹತ್ರ ಜಗಳ ಮಾಡಿಲ್ಲ ಗುರುಗಳೇ. ನನ್ ಪಾಡಿ ನಾನು ಬಂದ್ಮೇಲೆ ಒಂದು ಫೋನ್ ಕೂಡ ಮಾಡಿಲ್ಲ ನಾನು. ಅವ್ರಾಗ ಅವರೇ ಬಂದ್ರು, ಹೌದು ಅವ್ರೆಲ್ಲಾರು. ನನ್ನ ಮಾತು ಕೇಳು, ಈ ವಿಚಾರದಲ್ಲಿ ಹೋರಾಡಿ ಪಡ್ಕೊಳ್ಳೋದಲ್ಲಿ ಏನೂ ಇಲ್ಲ. ಇಲ್ಲ, ಆದಿತ್ಯ ಸೈಲೆಂಟ್ ಆಗ್ಬಿಟ್ಟಿದೆ. ಸೈಲೆಂಟ್ ಅನ್ನೋ ವಿಚಾರ ಅಲ್ಲ, ಈಗ ಸೈಲೆಂಟು ಕೂಡ ಅಂದ್ರೆ ಆ ಮೌನದಲ್ಲೂ ಒಂದು ಬುದ್ಧಿವಂತಿಕೆಯ ಮೌನ ಬೇಕೀಗ. ಸುಮ್ಮನೆ ಮೌನವಾಗಿರೋದ್ರಿಂದ ಪ್ರಯೋಜನ ಇಲ್ಲ. ಆ ಮೌನದ ಒಳಗಡೆ ಒಂದು ಕೆಲಸ ನಡೀತಾ ಇದೆ, ಬಟ್ ಹೊರಗಡೆ ಕಾಣ್ತಾ ಇಲ್ಲ ಅಷ್ಟೇ. ಅದೇ ತರ ನಿನ್ ತಂದೆ ಮನೆಯಲ್ಲಿ ಇದ್ದುಕೊಂಡು ಅಥವಾ ನೀನು ಬೇರೆ ಇದ್ದುಕೊಂಡು ಒಂದು ಹಂತ ಆದಮೇಲೆ ನೀನು ದುಡಿಮೆ ಮಾಡಿ ನಿನ್ನ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತೀವೋ ಎಲ್ಲೋ ಓದಿಸ್ತೀವಿ, ಪ್ರಾಣ ಕಳ್ಕೊಳೋದೊಂದು ಬಿಟ್ಟು ಆತನ ಜೊತೆ ದ್ವೇಷ ಕಟ್ಕೊಳ್ಳೋದೊಂದು ಬಿಟ್ಟು, ಈಗ ನೀನು ಹೊಡಿದೇ ಇದ್ರು ಅದಕ್ಕೊಂದು ಕಾಲ ಬರುತ್ತಪ್ಪ, ಅದಕ್ಕೆ ಕಾಲ ಕೂಡು ಬಂದಾಗ ನೀನು ಹೊಡೆಯೋದೇ ಬೇಡ ಅವ್ರು ಯಾರಿಗೂ.
ನೀನ್ ಕರ್ಮದ ಮೇಲೆ ನಂಬಿಕೆ ಇಡು. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದಿ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ program ತಪ್ಪಿಸಿ ಏನೇನೋ ಮಾಡ್ತೀನಿ ಅಂತ ಹೋದವರಲ್ಲಿ ಇವತ್ತು ದೊಡ್ಡ ದೊಡ್ಡವ್ರು ಎಲ್ಲೆಲ್ಲಿದ್ದಾರವ. ಹೌದು ಇವತ್ತಲ್ಲ, ಅದು ಆ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಕರ್ಮವನ್ನ ನಾನು ಇನ್ಫ್ಲೂಯೆನ್ಸ್ ಇಂದ ಮುಚ್ಚಾಕ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹೀಗಾಗಿ ನೀನೇನು ಮಾಡಬೇಕು, ಈಗ 3 ಮಕ್ಕಳ ತಾಯಿಯಾಗಿ ಇನ್ನೇನು ಸೆಕೆಂಡ್ ಥಾಟ್ ಬರೋದು ಈಗ ಯೋಗ್ಯವಲ್ಲ. ಸೆಕೆಂಡ್ ಮದುವೆ ಅಥವಾ ಅದು ಯೋಗ್ಯ ಅಲ್ಲ ಸದ್ಯಕ್ಕೆ. ಇಲ್ಲ ಗುರುಗಳ, ಆ ರೀತಿ ನಾನೆಂದು ನನ್ನ ಲೈಫಲ್ಲಿ ಯೋಚನೆ ಮಾಡಿಲ್ಲ ಗುರುಗಳೇ. ಕೇಳಿಸ್ಕೊಳವ, ಆತನ ವಿಚಾರದಲ್ಲಿ ನೀನು ಕೊರಗಿ ನಿನ್ನ ಯೌವನವನ್ನ ಹಾಳು ಮಾಡಿಕೊಂಡು ದುಡಿಯೋ ವಯಸ್ಸಲ್ಲಿ ಕೊರಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ತಿನ್ನೋ ವಯಸ್ಸಲ್ಲಿ ಬೇಡಬೇಕಾಗುತ್ತೆ. ಹೌದು. ಈಗೇನು ಮಾಡಬೇಕು, ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಗೋ. ಈಗ ಊರಲ್ಲಿ ಏನಂತಾರೆ, ಜನಗಳು ಏನಂತಾರೆ, ಸಂಬಂಧಿಕರು ಏನಂತಾರೆ, ಇದನ್ನೆಲ್ಲ ಬದಿಗಿರಿಸಿ. ಮಗ ಹಾಸ್ಟೆಲಲ್ಲಿ ಓದ್ತಿದ್ದಾನೆ, ಮತ್ತೆ ನಿನ್ನಲ್ಲಿ ಒಬ್ಬ ಮಗ ಇದ್ದಾನೆ. ಈ 2 ಮಕ್ಕಳು 3 ಇಬ್ರು ಸರ್. ಸರಿ, ಇಬ್ಬರಲ್ಲಿ ಅವನನ್ನೇನೋ ತಲೆ ಕೆಡಿಸಿ ಅವನನ್ನೇನೋ ಅವ್ರ ಕಡೆ ಕರ್ಕೊಳ್ತಾರ, ಫೈನ್. ಬಟ್ ನಿನ್ನ ಪಾಲಿಗೆ ಏನು ಬರುತ್ತೆ ಅದಕ್ಕೆ ನೀನು ಯಾವತ್ತೂ ಹಸಿವಿನಿಂದ ಮಲಗಿಸ್ಬೇಡ. ಅಂದ್ರೆ ದೂರದಲ್ಲಿರೋದಕ್ಕೆ ಕೊರಗುತ್ತಾ ಪಕ್ಕದಲ್ಲಿ ಇರೋದನ್ನ ಹಸಿವಿನಿಂದ ಮಲಗಿಸೋದು ಒಳ್ಳೇದಲ್ಲ. ಹಸಿವು ಅಂದ್ರೆ ಊಟದ ಮಾತ್ರ ಅಂತಲ್ಲ, ಅದು ಪ್ರೀತಿ. ಅದು ನಿನ್ನ ತಂದೆ ಆಗಿರ್ಬೋದು, ಅದು ನಿನ್ನ ಮನೆ ಅಣ್ಣ ತಮ್ಮನೂ ಆಗಿರ್ಬೋದು, ಅಥವಾ ನಿನ್ನ ಹತ್ರ ಇರೋ ಮಗು ಆಗಿರ್ಬೋದು. ದೂರದಲ್ಲಿರುವವರ ನೆನಪಿನಲ್ಲಿ ಅಥವಾ ಅವರ ಮೇಲಿನ ಕೋಪಕ್ಕೋ ಅವರ ಮೇಲಿನ ಇನ್ಯಾವುದೋ ಭಾವನೆಗೆ ಪಕ್ಕದಲ್ಲಿರುವವರನ್ನ ಅಥವಾ ಪಕ್ಕದಲ್ಲಿರುವವರ ಹಸಿವನ್ನು ನಾನು ನೆನಪು ಮಾಡಿಕೊಂಡು ಅಥವಾ ಅದನ್ನು ಗುರುತಿಡದೆ ಹೋದರೆ ಅದು ಧರ್ಮ ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಅಲ್ಲಿ ಓದೋನು ಅಲ್ಲಿ ಓದ್ತಾ ಇರಲಿ, ಇಲ್ಲಿರೋ ಮಗುವನ್ನು ನೋಡಿಕೊಂಡು ನೀನೊಂದು ಕೆಲಸಕ್ಕೆ ಹೋಗ್ಕೊಂಡು. ಅಂದರೆ ಸೆಕೆಂಡ್ ಮದುವೆ ಆಲೋಚನೆ ಬಂದಾಗ ಮಾತ್ರ ನಾನು ಡೈವರ್ಸೋ ಬರ್ಕೊಡೋದು ಇನ್ನೇನು ಅಂಥದ್ದೇನು ಇಲ್ಲವೇ ಇಲ್ಲ ಅನ್ನೋದಾದರೆ ಜಸ್ಟ್ ಮೂವ್ ಆನ್. ಏನು ನಡೀತಾ ಇದೆ ಹಾಗೆ ಮೂವ್ ಆಗು. ಬಟ್ ವಿಷಯ ಇರೋದು, ಈ ತವ್ರ ಮನೇಲೇ ಇರ್ತೀಯ ಅಥವಾ ಅವ್ರ ಬೆಂಬಲ ತಗೊಂಡು ಇಲ್ಲೆಲ್ಲೋ ಹೊರಗಡೆ ಇರ್ತೀಯ, ವಿಷಯ ಇಷ್ಟೇ ಇರೋದು. ಮತ್ತು ಹೋಗ್ತೀನಿ ಅವ್ರನ್ನ ಸರಿ ಮಾಡ್ತೀನಿ ಅವ್ರು ಬದಲಾಗ್ತಾರೆ, ಇಲ್ಲವ. ನಾನೇ ಹೇಳ್ತೀನಿ, ಒಂದು ಹೊರಗಿನ ಸಹವಾಸ ಬದಲಾಗ್ಲಿಕ್ಕೆ ಬಿಡಲ್ಲ, ಆ್ಯಂಡ್ ಒಳಗಡೆ ತಾಯಿ ಆದವು ಬದಲಾಯಿಸುವ ಶಕ್ತಿ ಆಕೆಗೂ ಇಲ್ಲ. ಆ್ಯಂಡ್ ಸ್ವಯಂ ಸ್ವಲ್ಪ ಎಲ್ಲವೂ ಚೆನ್ನಾಗಿ ಹೋಗ್ತಿರೋ ಸಮಯದಲ್ಲಿ ಬದಲಾಗುವ ಜೀವವೂ ಅದಲ್ಲ. ಅದಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸಿಬಿಟ್ಟು, ಯಾಕಂದರೆ ಇರೋದು 4 ದಿನದ ಪುಟ್ಟ ಬದುಕವ. ಅವ್ರು ಹೊಡೆದಾಡಿ ನೀವು ಹೊಡೆದಾಡಿ ಅದೆಲ್ಲ ಬೇಡ. ಈಗ 4 ದಿನದ ಬದುಕು, ಅವ್ರಿಗೆ ಯಾಕೋ ನೀನು ಇಷ್ಟ ಇಲ್ಲ, ಅವ್ರಿಗೆ ಯಾಕೋ ನಿನಗಿಂತ ಇನ್ಯಾವುದೋ ಹೊರಗಿನ ಸುಖವೇ ಮುಖ್ಯ. ಈಗಿದ್ದಾಗ ನೀನು ಹತ್ಕೊಂಡು ನಿನ್ನ ಜೀವನ, ಈಗ ನಿನ್ನ ತಂದೆಯ ಹೃದಯವಿದ ವಿಚಾರ ಯೋಚನೆ ಮಾಡು. ತಕ್ಷಣ ಆಯಿತು ಆಸ್ಪತ್ರೆ ತಗೊಂಡು ಏನೋ ಆಗಿತ್ತಪ್ಪ ಅಂದರೆ ಬದುಕು ನೋಡು ಹಿಂಗನ್ನೋ ಅಷ್ಟೊತ್ತಿಗೆ ಮುಳುಗೋಗಿರುತ್ತಲ್ಲವಾ. ನೀನು ಈ ಸಂಘರ್ಷ ಮಾಡಿಕೊಂಡು ಎಲ್ಲ ಸರಿಪಡಿಸ್ಕೊಂಡು ತಿರುಗಿ ನೋಡೋ ವರ್ಷಕ್ಕೆ ಆಯಸ್ಸೇ ಮುಗಿದೋಗಿರುತ್ತೆ. ಅಂದರೆ ಈ ಒಂಟಿಯಾಗಿ ಕೂತಿದ್ದೀಯಲ್ಲ, ಅದೇ ಜಾಗದಲ್ಲಿ ಕೂತು ಯೋಚನೆ ಮಾಡು. ಸರಿ, ಇದನ್ನೆಲ್ಲ ಮಾಡೋದ್ರಿಂದ ಈಗ ಆತ ಬಿಡ್ತಾನೆ ಅಥವಾ ಬಿಡಲ್ಲ, ಅಥವಾ ಆತ ನನ್ನ ಕಣ್ಣ ಮುಂದೆ ಚೆನ್ನಾಗಿದ್ದು ಕಣ್ಣು ಹಿಂದೆ ಹಂಗೇನೋ ಮುಂದುವರಿಸ್ತಾ 1000 ನಡಿಬೋದಲ್ಲಿ. ಹೌದು. ನಾನು ಯಾಕೆ ಹೋರಾಟ ಅಂದರೆ ಈ ಹೋರಾಟಕ್ಕೆ ಏನು ಅರ್ಥ ಇದೆ? ಈಗ ನಿಜವಾಗಲೂ ನನಗಿರೋ ಜವಾಬ್ದಾರಿ ಏನು? ನಿಜವಾಗಲೂ ನಾನೀಗ ಯಾರಿಗೋಸ್ಕರ ಬದುಕಬೇಕು? ಅಂದರೆ ಯಾವುದಕ್ಕೋಸ್ಕರ ಒಂದು ಕಾರಣ ಇಟ್ಕೊಂಡು ಸಾಯ್ಲಿಕ್ಕೆ ಹೋದೆ, ಬಟ್ ಬದುಕಲಿಕ್ಕೆ 5-6 ಕಾರಣ ಇದ್ದಾವೆ. ನೀನು ಹುಡುಕ್ತಾ ಹೋದರೆ ಮಕ್ಕಳು, 1 ಮಗು 2 ಮಗು, ಮತ್ತು ನಿನ್ನ ತಂದೆ ತಾಯಿ, ನಿನ್ನ ಬದುಕು, ಅದೆಲ್ಲದಕ್ಕೂ ಮೀರಿ ಇದು ನಿನ್ನ ಮನುಷ್ಯ ಜನ್ಮ. ಈ 1 ತಿಂಗಳಲ್ಲಿ ಇರುವ ಕಷ್ಟ ಜೀವನ ಮುಂದಿನ ತಿಂಗಳು ಇರುತ್ತೆ ಅಂತ ಇಲ್ಲ, ಗೊತ್ತಿಲ್ಲ. ಭಾಗ್ಯ ಬಂದು ನಿನ್ನ ಬದುಕು ಬೆಳಕಾಗಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ಬಟ್ ನೀನು ಅದನ್ನು ನೆನ್ಪಿಟ್ಕೊಳ್ದೆ, ಅಯ್ಯೋ ನನ್ನ ಬದುಕಿ, ಹೌದು ನಿನ್ನ ದುಃಖ ಅದು ಸಹಜ. ಆದರೆ 2 ಮಕ್ಕಳು ಅಥವಾ ನಿನ್ನ ಬಳಿ ಇರೋ 1 ಮಕ್ಕಳನ್ನಾದರೂ ನಿನ್ನ ಆಸ್ತಿ ಅಂತ ನೀನು ಪರಿಗಣಿಸಬೇಕು. ಈದಿನ ವಿಚಾರದಲ್ಲಿ ತುಂಬ ಕಿರುಕುಳ ಹೆಚ್ಚಾಯಿತು ಅಂದರೆ ಬರ್ಕೊಟ್ಟು ಕಳಿಸು. ನೀನು ಕೊಡದೆ ಹೋದ್ರು ಅದೆಲ್ಲೋ ಆಗಲಿ ಶಿಕ್ಷೆ. ಅಂತಿಮ ನೀನು ನೆಮ್ಮದಿಯಾಗಿ ಬದುಕೋದಕ್ಕೆ ಅಲ್ವನವ ನೀನು ಬದುಕಿರೋದು ಇನ್ನು, ಅಥವಾ ಉಳಿದ ಅಷ್ಟು ಜೀವನ ನೆಮ್ಮದಿಯಾಗಿರ್ಬೇಕಲ್ವ. ಸುಮ್ಮನೆ ನೀನು ಸಂಘರ್ಷ ಮಾಡಿಕೊಂಡು ಏನಾಗ್ಬಿಡುತ್ತೆ, ನಾನು ಸಂಘರ್ಷ ಮಾಡಬೇಕಂದ್ರೆ ಅವರಷ್ಟೇ ಶಕ್ತಿ ನನಗೂ ಇರಬೇಕು, ಅಥವಾ ಅವ್ರಿಗಿಂತ ಸ್ವಲ್ಪ ಶಕ್ತಿ ಜಾಸ್ತಿ ಇರ್ಬೋದು. ಕಡಿಮೆ ಇದ್ದಾಗ ಏನಾಗ್ಬಿಡುತ್ತೆ, ನೀನು ಸಂಘರ್ಷ ಅಲ್ಲಿ ಕಾಣೋದೇ ಇಲ್ಲ. ಅದಕ್ಕೆ ಬಡವನ ಕೋಪ ದವಡೆಗೆ ಮೂಲ ಅಂತ ಕರೀತಾರೆ. ಈಗ ನಮ್ಮಲ್ಲಿ ಗಜೇಂದ್ರ ಮೋಕ್ಷದ ಒಂದು ಕತೆ ಇದೆ. ಅಂದರೆ ಒಂದು ಆನೆ ನೀರು ಕುಡಿಯೋದಿಕ್ಕೆ ಕೊಳದ ಹತ್ರ, ಒಂದು ಹಳ್ಳದ ಹತ್ರ ಹೋಗುತ್ತೆ. ಅದೇ ಕೊಳದಲ್ಲಿ, ಅದೇ ಸರೋವರದಲ್ಲಿ ಒಂದು ಮೊಸಳೆ ಇರುತ್ತೆ. ಗೊತ್ತಿಲ್ಲ, ಆನೆಗೆ ಬಾಯಾರಿಕೆ, ಹೋಗಿ ಒಂದಷ್ಟು ದೂರ ಮುಂದೆ ಹೋಗಿ ಆನೆ ತುಂಬ ಒಂಚೂರು ಆಳವಾದ ಜಾಗದಲ್ಲಿ ಹೋಗಿ ನಿಂತು ನೀರು ಕುಡಿತಾ ಇರುತ್ತೆ. ಸಡನ್ನಾಗಿ ಮೊಸಳೆ ಬಂದು ಕಾಲಿಡ್ಕೊಂಬಿಡುತ್ತೆ.
ಆನೆಗೆ ಈಗ ಅಂದರೆ ಹಸಿವು ಬಾಯಾರಿಕೆಯಲ್ಲೇ ಮುಳುಗೋಗಿ ಅಲ್ಲೇನೋ ಇರ್ಬೋದು ಅನ್ನೋ ಎಚ್ಚರವೇ ಹೊಂಟೋಗ್ಬಿಟ್ಟಿತ್ತು ಆನೆಗೆ. ಅಂದರೆ ನಮ್ಮ ಹಸಿವುಗಳು ನಮ್ಮ ನಾಮಟ್ಟಿಗೆ ಅಂದರೆ ಹಸಿವೈತೆ ಅಂತ ಏನೇನೋ ತಿನ್ಲಿಕ್ಕೆ ಹೋಗಿ ಅಯ್ಯೋ ಇದು ನಾನು ಹಸಿವು ನೀಗಿಸ್ಕೊಳ್ಳೋಕೆ ಹೋಗಿ ಪ್ರಾಣನೇ ಕಳ್ಕೊಳ್ತಿದ್ದೀನಪ್ಪ ಅಂತ ಗೊತ್ತಾದಾಗ ಎಚ್ಚೆತ್ಕೊಳ್ಳೋಕೆ ಹೋಗ್ತೀವಲ್ಲ, ಆಗಲ್ಲ. ಅದೇ ಥರ ಆನೆ ನೀರು ಕುಡಿಯೋಕೆ ಹೋಯ್ತು, ಮೊಸಳೆ ಅದ್ರ ಕಾಲಿಟ್ಕೊಂಡ್ಬಿಡ್ತು. ಮೊಸಳೆ ನೀರೊಳಗಡೆ ಎಳಿತಾ ಇದೆ, ಆನೆ ದಡಕ್ಕೆ ಎಳಿತಾ ಇದೆ. ಒಂದ್ಸಲಿ ಆನೆ ಗೆಲ್ಲುತ್ತೆ, ಒಂದ್ಸಲಿ ಮೊಸಳೆ ಗೆಲ್ಲುತ್ತೆ. ಆದರೆ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಆನೆಗೆ. ಆನೆ ತಕ್ಷಣ ಏನು ಮಾಡಿತು, ನಾರಾಯಣನನ್ನ, ಭಗವಂತನನ್ನ ಕರೀತು. ಆಮೇಲೆ ವಿಷ್ಣು ಬಂದ ತನ್ನ ಸುದರ್ಶನ ಚಕ್ರದಿಂದ ಆ ಮೊಸಳೆಯಿಂದ ಆ ಗಜೇಂದ್ರ ಅನ್ನೋ ಆನೆಗೆ ಮೋಕ್ಷ ಕೊಟ್ಟ. ಅದನ್ನೇ ಗಜೇಂದ್ರ ಮೋಕ್ಷ ಅಂತ ನಾವು ಇವತ್ತು ಕರಿತೀವಿ. ಅಂದರೆ ನಾನೇನು ಹೇಳಲಿಕ್ಕೆ ಬಂದೆ, ಮೊಸಳೆಯ ಶಕ್ತಿಗೆ ಆನೆಯ ಶಕ್ತಿ ಸರಿ ಬರ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ, ಅಥವಾ ಮೊಸಳೆಗಿಂತ ಆನೆಗೆ ಹೆಚ್ಚು ಶಕ್ತಿ ಇಲ್ಲ ಅಂದಾಗ ಇವರಿಬ್ಬರಿಗೂ ದೊಡ್ಡನಾದವನನ್ನು ಯಾರನ್ನೂ ಕರಿಬೇಕು. ಅವಾಗ ಭಗವಂತನನ್ನು ಕರೆದ. ಈಗ ಇಬ್ರು ದೊಡ್ಡವರು ಒಡೆದಾಡಬೇಕಾದ್ರೆ ಚಿಕ್ಕವನನ್ನು ಬಿಡಿಸ್ಲಿಕ್ಕೆ ಕರೆಯೋದು ಪ್ರಯತ್ನ, ಅದು ವ್ಯರ್ಥ, ಹೌದಲ್ಲ? ಅವನಿಗೂ ಎಷ್ಟು ಶಕ್ತಿ ಇದೆಯೋ ನಿನಗೂ ಅಷ್ಟೇ ಶಕ್ತಿ ಇದ್ರೆ ಅದು ಓಕೆ. ಬಟ್ ಯಾಕೋ ಅಷ್ಟು ಹೋರಾಡೋ ಮಾಡೋ ಶಕ್ತಿ ನನಗಿಲ್ಲ, ಅಥವಾ ನಮ್ಮ ಮನೆಗಿಲ್ಲ, ಅಥವಾ ಈಗ ಸದ್ಯಕ್ಕೆ ನನಗಿಲ್ಲ ಅಂತ ಅಂದಾಗ ಬುದ್ಧಿವಂತಿಕೆಯಿಂದ ನಾನು ಬದುಕನ್ನು ಉಳಿಸ್ಕೊಳ್ಬೇಕೇ ಹೊರತು ಸಂಘರ್ಷ, ಅಯ್ಯೋ ಅವ್ರ ಮುಂದೆ ನಾನು ಸೋಲ್ಬಾರ್ದು ಅಂತ ಜೀವ ಕಳ್ಕೊಳ್ಬಾರ್ದು. ಇದು ಬದುಕುವ ಕಲೆ. ಈಗ ನಮ್ಮಲ್ಲಿ ಸುಮ್ಮನೆ ಹೇಳ್ತೀನಿ, ಒಂದು ಪಕ್ಷಿ ಯಾವುದೋ ಒಂದು ಮೀನನ್ನು ಹಿಡ್ಕೊಂಡು, ಅಂದರೆ ನದಿಯಿಂದ ಒಂದು ಮೀನನ್ನು ಹಿಡ್ಕೊಂಡು ಅಯ್ಯೋ ಆಹಾರ ಸಿಕ್ತು ಅನ್ನೋ ಖುಷಿಯಲ್ಲಿ ಪಕ್ಷಿ ಹಾರು ಹೋಗ್ತಾ ಇತ್ತು. ಕೊಕ್ಕೆ ಒಳಗಡೆ ಮೀನಿದೆ, ಅಲ್ಲೆಲ್ಲೋ ಕೂತ್ಕೊಂಡು ತಿನ್ನೋಣ ಅಂತ ಆ ಪಕ್ಷಿ ಹಾರು ಹೋಗ್ತಾ ಇತ್ತು. ಅದೇ ಜಾತಿಯ ಪಕ್ಷಿಗಳು ಇನ್ನು 3 ಪಕ್ಷಿಗಳು ನೋಡಿಬಿಟ್ಟು, ಓಹೋಹೋ ಅವನು ಒಳ್ಳೆ ಬೇಟೆಯಾಡಿದ್ದಾನೆ, ಒಳ್ಳೆ ಮೀನನ್ನು ಹಿಡ್ಕೊಂಡು ಹೋಗಿದ್ದಾನೆ, ಈಗ ಅವನನ್ನು ಬಿಡಬಾರ್ದು, ಅದನ್ನು ನಾವು ಕಿತ್ಕೊಳ್ಬೇಕು ಅಂತ ಆ 4 ಪಕ್ಷಿಗಳು ಒಗ್ಗಟ್ಟಾಗಿ ಆ ಒಂದು ಪಕ್ಷಿಯನ್ನು ಓಡಿಸ್ಕೊಂಡು ಅಟ್ಟಾಡಿಸ್ಕೊಂಡು ಹೊಂಟ್ಬಿಟ್ಟು. ಈಗ ಆ ಪಕ್ಷಿ ಯೋಚನೆ ಮಾಡಿತು, ಯಾವುದು ಮೀನು ಕಚ್ಕೊಂಡಿದೆಯಲ್ಲ, ನಾನೀಗ ಈ ಮೀನನ್ನು ಉಳಿಸ್ಕೊಳ್ಳೋಕೆ ಹೋದರೆ ಆ 4 ಜನ ನನ್ನನ್ನು ಕೊಂದು ಬಿಡ್ತಾರೆ. ನಾನೇನು ಮಾಡಬೇಕೀಗ? ಯಾಕಂದರೆ ಮೀನು ಬೇಕಾದರೆ ನಾನು ಇನ್ನೊಮ್ಮೆ ಭೇಟಿ ಆಡ್ಬೋದು, ಹೌದಲ್ಲ? ಹೌದು. ಆ ಪಕ್ಷಿ ಏನು ಮಾಡುತ್ತೆ ಗೊತ್ತಾ, ಆ ಮೀನನ್ನು ತಕ್ಷಣ ಕೆಳಗೆ ಬಿಟ್ಬಿಡುತ್ತೆ. ಈ ಹಿಂದ್ಗಡೆ ಅಟ್ಟಾಡ್ಸ್ಕೊಂಡು ಬರ್ತಿದ್ದ ಪಕ್ಷಿಗಳು ಆ ಮೀನಿಗೋಸ್ಕರ, ಕೆಳಗಡೆ ಬಿದ್ದ ಮೀನಿಗೋಸ್ಕರ ಹೊಡೆದಾಡ್ಕೊಂಡು ತಾವೇ ಸತ್ತು ಹೋಗ್ತವೆ. ಅಕಸ್ಮಾತ್ ಒಂದು ವೇಳೆ ಆ ಮೀನು ಅಥವಾ ಆ ಪಕ್ಷಿ ಇಲ್ಲ ನಾನು ಅವ್ರ ವಿರುದ್ಧ ಹೋರಾಡ್ತೀನಿ ಅಂತ 4 ಪಕ್ಷಿಯ ಎದುರುಗಡೆ ಒಂದು ಪಕ್ಷಿ ಹೋಗಿದ್ರೆ ಪಕ್ಷಿ ಸಾಯ್ತಿತ್ತು. ಬಟ್ ಬುದ್ಧಿವಂತಿಕೆಯಿಂದ ಏನು ಮಾಡ್ತು, ಆ ಆಹಾರವನ್ನು ಕೆಳಗಡೆ ಬಿಟ್ಟುಬಿಡ್ತು. ಅಯ್ಯೋ ಹೊಡೆದಾಡ್ಕೊಂಡು ಸಾಯ್ರಿ, ನಾನು ಬದುಕಿದ್ರೆ ನಾನು ಇನ್ನೊಂದು ಪಕ್ಷಿಯನ್ನು ಅಥವಾ ಇನ್ನೊಂದು ಆಹಾರವನ್ನು ಬೇಟೆ ಆಡ್ಕೊಳ್ತೀನಿ. ಇದು ಬದುಕುವ ಕಲೆ. ಹೊರಗಡೆಯಿಂದ ನೋಡಿದಾಗ ಅನ್ನಿಸ್ಬೋದು, ನೋಡಿ ಅವ್ರಿಗೆ ಎದುರ್ಕೊಂಬಿಟ್ಟ ಅಂತ. ಬಟ್ ಪ್ರಾಣ ಉಳ್ಕೊಳ್ಳೋದು ಮೊದಲಲ್ವ? ನಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಮೊದಲ ಆದ್ಯತೆ ಇರಬೇಕಲ್ವಾ? ಸೊ ಈ ಸಮಯದಲ್ಲಿ ನಿನ್ನ ದ್ವೇಷ ಅಥವಾ ನಿನ್ನ ತೃಪ್ತಿ ಏನಿದೆ ಅದನ್ನೆಲ್ಲ ದೂರ ಮಾಡಿ ನಿನ್ನ ಜೀವ ಉಳಿಸ್ಕೊ. ನಿನ್ನ ತಂದೆಯ ಕಾಳಜಿ ಅಥವಾ ಅವ್ರು ಹೇಳ್ತಿರೋದು ಒಳ್ಳೆಯದಕ್ಕೆ ಈ ಸಮಯದಲ್ಲಿ ನಿನ್ನ ಮಕ್ಕಳನ್ನ ನೋಡಿಕೊಂಡು ನಿನ್ನ ತಂದೆಗೆ ಗೌರವ ಕೊಟ್ಟುಕೊಂಡು ನೀನೊಂದು ಕೆಲ್ಸಕ್ಕೆ ಹೋಗು. ಈ ಸಮಯದಲ್ಲಿ ದುಡಿ, ಹತ್ಕೊಂಡು ಕೂತ್ಕೊಳ್ಳೋ ವಯಸ್ಸಲ್ಲ ಇದು. ಈಗ ನೀನು ಅಲ್ಲಿಗೋದ್ರೂ ಕೂಡ ಸಾಲ ತೀರಿಸಲಿಕ್ಕೆ ದುಡಿಬೇಕು, ಬೇರೆ ದಾರಿ ಇಲ್ಲ, ಹೌದಲ್ಲವಾ? ಅಳಬೇಡ, ಏನು ಕೆಟ್ಟಿಲ್ಲ, ದೇವರಂತ ಮಕ್ಕಳು ಕೊಟ್ಟಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಈ ಸಮಯದಲ್ಲಿ ನೀನು ಸ್ವಲ್ಪ ತಪ್ಪು ನಿರ್ಧಾರ ತಗೊಂಡು ಮತ್ತೆ ಕೆಡ್ತೀಯ. ಇಲ್ಲ ಗುರುಗಳೇ, ನಾನು ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ಒಂದು ಅಂಗಡಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಜೊತೆಗೆ 1 ಗಂಟೆ ಕಂಪ್ಯೂಟರ್ ಕ್ಲಾಸ್ ಟ್ರೈನಿಂಗ್ ಹೋಗ್ತಾ ಇದೀನಿ. ಸಂತೋಷ 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 ಮಾಡ್ತಾ ಇದೀನಿ ಗುರುಗಳೇ. ಮುಂದೆ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಮಾಡ್ಲೇಬೇಕು. ಅಂದ್ರೆ ಯಾವ ರಾಜಕೀಯ ಅಥವಾ ಯಾವ ಸುಖಾದಿ ಎಲ್ಲ ಹೇಳ್ತಿದ್ದಾರಲ್ಲವ ಅವರು, ಯಾವುದೂ ಅವರನ್ನು ಕೈ ಹಿಡಿಯಲ್ಲ. ಈಗ ಕಟ್ಟಿಕೊಂಡ ಹೆಂಡತಿ ಧರ್ಮದ ದಾರಿಯಲ್ಲಿರುವ ಹೆಣ್ಣನ್ನು ನಾನು ಪರಸತಿಗೋಸ್ಕರ, ಪರ ಸ್ತ್ರೀಗೋಸ್ಕರ
ನಾನು ಅವಳನ್ನು ಜುಟ್ಟಿಡ್ದು ಆಚೆ ಹಾಕಿದೆ ಅಂದರೆ ಅದು ಸುಲಭ ಅಲ್ಲ, ಅದು ಬೇರೆದೇ ಕತೆ, ಅದು ಬೇರೆದೇ ಶಾಪ ಅದು. ಬಟ್ ಈಗ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆತ ಏನು ಮಾಡಿದ್ದಾರೆ ಎಚ್ಚೆತ್ಕೊಳ್ಳಿ, ಬುದ್ಧಿ ಬರಲಿ, ಗೊತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳ್ಬೇಡ. ಎಷ್ಟು ಮಾತಾಡ್ತೀನಿ ಮಾತಾಡು. ಹ್ಮ್. ಹ್ಮ್? ಆಯ್ತು ಗುರುಗಳೇ, ನಿನ್ ತಂದೆ ಹೇಳಿ. ಎಷ್ಟು ಮಾತಾಡ್ತೀನಿ ಬರೀ ಮಾತಾಡ್ತಾ ಇರೋ. ಸರಿ ಗುರುಗಳು. ಆಯ್ತವ, ಕಷ್ಟಪಡು, ನೀನ್ ದುಡಿ. ಹ್ಮ್? ನೋಡಿ, ಹೆಣ್ಮಕ್ಳ ಕತೆಗಳು ಬಂದಾಗ ಅವ್ರ ತಂದೆಗೊಂದು ಕಾಳಜಿ, ಅಯ್ಯೋ ನಮ್ಮ ಮಗಳು ಯಾರ ಜೊತೆ ಮಾತಾಡಿ ಏನು ದ್ವೇಷ ಕಟ್ಕೊಂಡ್ಬಿಡ್ತಾಳೋ ಅಂತ. ಈಗ ನನಗನ್ಸೋದು, ಈ ನಮ್ಮಲ್ಲಿ ಸರ್ಕಾರದ ಕಡೆಯಿಂದ ಏನೋ ಇದೆಯಪ್ಪ, ಅದೇನು ಸ್ತ್ರೀ ಸಂಘನೋ ಅಥವಾ ಏನೋ ಇದೆಯಲ್ಲ, ಅದೇನದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದು, ಅದೇನೋ ಅಂತಾರೆ, ಮಹಿಳಾ ಸಂಘ. ಅಲ್ಲಿರೋ ಅಧಿಕಾರಿಗಳು ನೋಡಿ, ನಿಮಗೊಂದು ನನ್ನ ಸಲಹೆ ಇದೆ, ಸಾಧ್ಯವಾದರೆ ಸ್ವೀಕರಿಸಿ. ಈ ಥರ ನೊಂದಿರುವ ಹೆಣ್ಣುಮಕ್ಕಳು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಯಾರಿಗೂ ಹೇಳೋಕ್ಕಾಗದೆ, ಯಾರೋ ಬ್ಲಾಕ್ ಮೇಲ್ ಮಾಡ್ತಾರೆ, ಹೆದರಿಸ್ತಾರೆ, ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಮಹಿಳಾ ಸಂಘ ಇದೆಲ್ಲ ಯಾರಾದರೂ ಹೇಳಿದ ಮೇಲೇನೆ ಹೋಗೋದಾ ನೀವು? ಹೌದಲ್ಲ? ಈಗ ಮಕ್ಕಳಿಗೆ ಪೋಲಿಯೋ ಹಾಕ್ಸಿ, ಇಂಥ ದಿನ ಬಂದು ಅಂಗನವಾಡಿ ಹತ್ರ ಪೋಲಿಯೋ ಹಾಕ್ಸಿ ಅಂತ ಮೊದಲೇ ಹೇಳ್ತಾರಲ್ಲ, ಹಾಗೆ ನೀವು ತಾಲೂಕು ಆಫೀಸರು ಅಥವಾ ತಾಲೂಕು ಆಧಾರದಲ್ಲಿ, ಜಿಲ್ಲೆ ಅಥವಾ ಗ್ರಾಮಗಳ ಆಧಾರದ ಮೇಲೆ ನಿಮಗೇನಾದರೂ ಸಮಸ್ಯೆ ಇದ್ದರೆ, ಅಥವಾ ಗಂಡನಿಂದ ಕಿರುಕುಳ ಅಥವಾ ಹೆಂಡತಿಯಿಂದ ಕಿರುಕುಳ, ಗುಪ್ತವಾಗಿ ನಮ್ಮ ಬಳಿ ಬಂದು ಹಂಚ್ಕೊಳ್ಳಿ. ನಾವು ಅದು ಕಾನೂನಾತ್ಮಕವಾಗಿ ಹೋರಾಡಿ ತೀರ್ಪು ಕೊಡೋಣ, ಅಥವಾ ಅದಕ್ಕೇನೋ ಒಂದು ದಾರಿ ಮಾಡೋಣ. ಮತ್ತು ಮಹಿಳಾ ಸಂಘ ಅಂದರೆ ಸುಮ್ಮನೆ ಅಂದರೆ ಯಾರ್ದಾದ್ರೂ ಹೆಣ ಬಿದ್ದ ಮೇಲೆ ಮಾತ್ರ ಹೋಗೋದಾ? ಹಂಗಾಗಬಾರ್ದು. ಅದೊಂದು ಸರ್ಕಾರದ ಅಂಗ, ನಿಮ್ಮ ಕೆಲಸವೇ ಅದು. ಅಂಡ್ ನಾನು ನಿಮ್ಗೇನೋ ನಿಮ್ಮ ಕೆಲಸದ ಬಗ್ಗೆ ಹೇಳ್ತೀನಿ, ಇವತ್ತು ನಡೀತಾ ಇದೆ, ಇವತ್ತು ಅದರ ಅವಶ್ಯಕತೆ ಇದೆ, ಅದಕ್ಕೆ ಹೇಳ್ತಾ ಇದೆ. ನೀವು ಹೆಂಗೆ ತಗೊಂಡ್ರು ಓಕೆ. ಅಯ್ಯೋ ಇವರೇನು ನಮ್ಗೆ ಹೇಳೋದು ಅಂತ ಅಂದ್ಕೊಳ್ತೀರಾ? ಪರವಾಗಿಲ್ಲ, ಅಂದ್ಕೊಳ್ಳಿ. ನಾನು ಸಾವಿರಾರು ಕತೆ ಕೇಳಿರೋನಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈಗ ನಾವು ಮಾತಾಡೋದು ಒಂದು ಸಮಾಧಾನ ಹೇಳ್ಬೋದು ಅಷ್ಟೇ. ಬಟ್ ಈಗ ಯಾರು ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ, ಹೆದರಿಸ್ತಾರೆ. ಪಾಪ ಅವ್ರ ತಂದೆ ಹಾರ್ಟ್ ಪೇಷಂಟು, ಈಗ ಯಾರು ಹೊಣೆ ಇದಕ್ಕೆಲ್ಲ? ಮತ್ತು ಸರ್ಕಾರ ಅಂದರೆ ಸುಮ್ಮನೆ ಟ್ಯಾಕ್ಸ್ ತಗೊಂಡು ಅಥವಾ ಒಂದು ಸಂಘ ರಚನೆ ಮಾಡಿ ಬಿಟ್ಬಿಟ್ರೆ ಅದು ಸರ್ಕಾರದ ಆಗ್ಬಿಡುತ್ತೆ ಕೆಲಸ? ಇಲ್ವಲ್ಲ. ಇಂಥ ಹೆಣ್ಣು ಮಕ್ಕಳ ವಿಚಾರಗಳು ಕೊಡಿ, ಊರೂರಲ್ಲೂ ನಿಮ್ಮ ಸಹಾಯವಾಣಿಯನ್ನು ಕೊಡಿ. ನೋಡ್ರವ, ನಿಮಗೇನಾದರೂ ಅಂಥದ್ದು ಸಮಸ್ಯೆ ಹೇಳಿದರೆ ಹೇಳ್ಕೊಳ್ರವ. ಸ್ವಲ್ಪ ಜನಸ್ನೇಹಿಗಳಾಗಿ, ಜನರಿಗೆ ಸ್ನೇಹದ ರೀತಿಯಲ್ಲಿ ವರ್ತಿಸಿ ಅವ್ರ ನಂಬಿಕೆ ಗಳಿಸ್ಕೊಳ್ಳಿ. ಹೌದಲ್ಲ? ನನಗೆ ಕನಸಿದೆ, ಮುಂದೆ ಹೇಗೆ ಈ ಆಶ್ರಮ ಕೆಲಸ ಮಾಡಬೇಕಂದ್ರೆ, ನೊಂದಿರುವ ಈ ರಾಜ್ಯದ ಯಾವ ಹೆಣ್ಮಗಳು ಅಥವಾ ಗಂಡು ಮಕ್ಕಳು ಅವರ ಸಮಸ್ಯೆಯನ್ನು, ಅದು ಸಮಸ್ಯೆಗೆ ಪರಿಹಾರ ಅಂದರೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡಿದ್ದಾರೆ, ಅವ್ರಿಗೂ ಒಬ್ರನ್ಗೊಬ್ರು ಕಂಡ್ರೆ ಆಗ್ತಾ ಇಲ್ಲ, ಅವರನ್ನ ಮತ್ತೆ ಸರಿ ಮಾಡೋದೇ ಪರಿಹಾರ ಅಲ್ಲ, ಕೆಲವೊಮ್ಮೆ ಬೇರ್ಪಡಿಸೋದು ಪರಿಹಾರವೇ ಹೌದು. ಹೌದಲ್ಲ? ಕೆಲವೊಂದನ್ನು ಸರಿಪಡಿಸುವುದಕ್ಕಿಂತ ಬೇರ್ಪಡಿಸುವುದೇ ಉತ್ತಮ. ಒಂದುಗೂಡಿಸುವುದು ಹೇಗೆ ಪರಿಹಾರವೋ, ಕೆಲವೊಮ್ಮೆ ಬೇರ್ಪಡಿಸುವುದು ಪರಿಹಾರವೇ ಹೌದು. ಈ ವಿಚಾರಗಳನ್ನು ಸಮಾಜದಲ್ಲಿ ಸರಿಯಾಗಿ ನಿಭಾಯಿಸದೆ ನೀವು ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡೋ ಅರ್ಥವೇ ಇಲ್ಲ. ಅದಕ್ಕೆ ಮನೆಗಳೇ ಮನಸ್ಸುಗಳೇ ಕೆಟ್ಟು ಹೋಗಿ ಕೂತಿರಬೇಕಾದ್ರೆ
ನಿಮ್ಮ ಊರು ಮುಂದಿನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಏನರ್ಥ ಇದೆ? ಒಂದು ದೇಶದ ಉದ್ಧಾರ GDPಗೆ ಮಾತ್ರ ಸಂಬಂಧಿಸಿದ್ದ? ಅಲ್ಲಿನ ಜನರಿಗೆ ಒಂದು ಸಂಸ್ಕಾರ, ಅಲ್ಲಿನ ಜನರಿಗೆ ಸಂಬಂಧಗಳ ನಿರ್ವಹಣೆ, ಅಲ್ಲಿಯ ಜನರಿಗೆ ಮಾನಸಿಕ ಶಾಂತಿ, ಸಮಾಧಾನ, ನೆಮ್ಮದಿ ಇದೇ ಇಲ್ಲ ಅಂದರೆ ಹೌದು GDP, ದುಡಿಮೆ, ತಲಾ ಆದಾಯ, ಒಟ್ಟು ಆದಾಯ ಇದೆಲ್ಲ ಒಂದು ಕಡೆ, ನೆಮ್ಮದಿ ಬೇಕಲ್ವಾ? ಕಲಹಗಳು ಬರ್ತವೆ, ಗಲಭೆಗಳು ಬರ್ತವೆ, ಮನಸ್ತಾಪಗಳು ಬರ್ತವೆ. ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು. ಮಠಮಾನ್ಯಗಳ ಆಶ್ರಮಗಳ ಕೆಲಸ ಒಂದು ಕಡೆ ಆದರೆ ಸರ್ಕಾರವು ಅದಕ್ಕೊಂದು ಪ್ರಯತ್ನ ಮಾಡಬೇಕು. ಒಳ್ಳೊಳ್ಳೆ ಕೌನ್ಸಿಲರ್ಗಳನ್ನು ಅಥವಾ ಅವರ ನೋವುಗಳನ್ನು ಹೀಲ್ ಮಾಡುವ, ಅವರನ್ನು ಸರಿ ಮಾಡುವ ಜ್ಞಾನ ಇರತಕ್ಕಂತಹ ಮಹನೀಯರನ್ನು ಕೂರಿಸಬೇಕು, ಅವರಿಗೆ ಜವಾಬ್ದಾರಿ ವಹಿಸಬೇಕು. ಜನರ ಪರ್ಸನ್ನು ಖಾಲಿ ಮಾಡೋದಷ್ಟೇ ಅಲ್ಲ, ಅವರ ಪರ್ಸ್ ಕೆಳಗಡೆ ಇರೋ ಅವರ ಹೃದಯದಕ್ಕೆ ನೆಮ್ಮದಿ ಕೊಡಬೇಕು. ನೀವು ಮನಸ್ಸಿಗೆ ನೆಮ್ಮದಿ ಬೇಕಲ್ಲ, ಇದನ್ನು ಮಾಡಬೇಕು. ಬಟ್ ಇರಲಿ, ಈಗ ನಾವು ಬಹಳ ಚಿಕ್ಕವರು, ನನಗನ್ಸುತ್ತೆ ಸರಿನಪ್ಪ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ, ನನ್ನ ಕೈಲಿ ಆದಷ್ಟು ನಾವು ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಮಹಿಳಾ ಸಂಘ ನಾನು ಯಾವುದೋ ನೋಡ್ತಾ ಇದ್ದೆ, ಹುಬ್ಬಳ್ಳಿಯಲ್ಲಿ ಯಾವುದೋ ಹೆಣ್ಮಗಳು ಕೊಲೆಯಾದಾಗ ಕಾಲೇಜು ಮುಂದುಗಡೆ, ಅಂಜಲಿನೋ ಏನೋ ಹೆಣ್ಮಗಳು ಯಾರೊಬ್ಬ ಹಿರಿದು ಕೊಂದಿದ್ದ ಅಂತ, ನೀಚ. ಆ ಸಮಯದಲ್ಲಿ ಆ ಮಹಿಳಾ ಸಂಘದವರು ಅಲ್ಲಿಗೆ ಹೋಗಿ ನಾನು ಮಾತಾಡ್ತಿದ್ನು. ನಾವು ತನಿಖೆಗೆ ಆದೇಶ ಕೊಡಿಸಿದ್ದೀವಿ, ಮುಂದೆ ಅದು ಬರಲಿದೆ, ಏನು ಬರಲಿದೆ, ವರದಿ ಬರಲಿದೆ, ಅದು ನೋಡಿಕೊಂಡು ನಾವು ಏನು, ಅದು ನೋಡ್ಕೊಂಡು ನೀವೇನು ಮಾಡ್ತೀರಾ? ಅಂಥದ್ದೊಂದು ಕೊಲೆ ಆದಮೇಲೆ, ಕಾಲೇಜ್ ಆವರಣದಲ್ಲಿ ಕೊಲೆ ಆಯ್ತಲ್ಲ, ಅದಾದ ಮೇಲೆ ಎಲ್ಲ ಕಾಲೇಜುಗಳಲ್ಲಿ ನೀವು ಏನು ಕಠಿಣ ಕ್ರಮ ಅಥವಾ ಶಿಸ್ತು ಕ್ರಮ ತಗೊಂಡಿದ್ದೀರಿ? ಹೆಣ್ಣು ಮಕ್ಕಳಿಗೆ ಏನು ಜಾಗೃತಿ ಮೂಡಿಸಿದ್ದೀರಾ? ಅಥವಾ ಗಂಡು ಮಕ್ಕಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ? ಅಥವಾ ಕಾನೂನಾತ್ಮಕವಾಗಿ ಆ ಪ್ರತಿ ಕಾಲೇಜುಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚು ಮಾಡಿದ್ದೀರಾ? ಅಥವಾ ಏನು ಮಾಡಿದ್ದೀರಿ ಹೇಳಿ ಸಮಾಜಕ್ಕೆ. ಇವೇನು 5 ವರ್ಷ ಇರ್ತಿರೋ 10 ವರ್ಷ ಇರ್ತಿರೋ, ಒಳ್ಳೇದು ಮಾಡಿ ಹೋಗಿ. ಬಟ್ ನನ್ನ ಗಮನಕ್ಕೆ ಬಂದಿದ್ದು ಇಂಥದ್ದೇನೋ ಕೊಲೆ ಆಗದ ಬರ್ತಾರೆ, ತನಿಖೆಗೆ ಆದೇಶ ಕೊಟ್ಟಿದ್ದೀವಿ, ನೀವೇ ಬೇಕಾಯ್ತು ಹೇಳಲಿಕ್ಕೆ. ನಮಗೆ ಅಧಿಕಾರಿಗಳು ಯಾರು ನಮಗೆ ಮುಖ್ಯ ಅಲ್ಲ, ವ್ಯವಸ್ಥೆ ಮುಖ್ಯ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಬಟ್ ನಿಮಗೊಂದು ಸ್ಥಾನ ಸಿಕ್ಕಾಗ ಅಯ್ಯೋ ಇಂಥವ್ರೊಬ್ರು ಇದ್ರಪ್ಪ ಅಂತ ನೆನಪು ಮಾಡ್ಕೊಳ್ಬೇಕು. ಹಂಗಿರಬೇಕು ನಿಮ್ಮ ಕಾರ್ಯವೈಖರಿ. ಈಗ ನಿಮ್ಗನ್ಸ್ಬೋದು ಅಯ್ಯೋ ಈತ ಬಿಸಿ ರಕ್ತ ಮಾತಾಡ್ತಾನೆ, ಅಲ್ಲ ಹಂಗಿಲ್ಲ ಅಂತ. ನಾವು ಪಕ್ಷ ಇವುಗಳೆಲ್ಲದರ ಬೂಟ್ ನೆಕ್ಕೋದನ್ನು ಬಿಟ್ಟು ಕೇವಲ ನಮಗೆ ಕೊಟ್ಟಿರೋ ಕೆಲಸ ಅದನ್ನು ಮಾಡಬೇಕು. ಅದು ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ, ನಾವು ಇನ್ನೊಬ್ಬರಿಗೆ ಅಡಿಯಾಳಾಗಿದ್ದಾಗ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ ಅದು ಸಾಧ್ಯನೇ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಎಲ್ಲ ಅಧಿಕಾರಿಗಳು ಎಜುಕೇಟೆಡ್ ಅನ್ಎಜುಕೇಟೆಡ್ಗಳಾಗಿರೋ ಎಷ್ಟೋ ರಾಜಕಾರಣಿಗಳ ಕೈಗೊಂಬೆಗಳು. ಈತ ಕಷ್ಟಪಟ್ಟು ಅಧಿಕಾರಿಯಾಗಿದ್ದಾನೆ, ಏನೂ ಓದ್ದೆ ಪುಂಡ್ ಪೋಖ್ರಿಗಳ ಥರ ರಾಜಕಾರಣಿ ಆಗಿರೋ ಕೈಲಿ ಈ ಓದಿರೋ ಪುಣ್ಯಾತ್ಮ ಅವ್ರ ಕೆಳಗಡೆ ಕೆಲಸ ಮಾಡೋದು. ಇದು ಹೆಂಗೆ ಅಂದರೆ ವಿಚಿತ್ರ. ಹಂಗಾಗೋದು ಬೇಡ. ಆದಷ್ಟು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ, ಎಲ್ಲಿ ಹೆಣ್ಣು ಮಕ್ಕಳು ಸುಭದ್ರವಾಗಿ, ಎಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿ ನಗುನಗುತ್ತಾ ಇದ್ದಾರೋ ಆ ಮನೆ, ಆ ಸಮಾಜ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳು ಅಂತಲ್ಲ, ಗಂಡು ಮಕ್ಕಳು ಹೌದು, ಅದರಲ್ಲೂ ಹೆಣ್ಣು ಮಕ್ಕಳು. ಯಥೋ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ ಅನ್ನೋ ಹಾಗೆ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಧರ್ಮ ಇರುತ್ತೆ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ.
ಹಾಗೆ ಎಲ್ಲಿ ಹೆಣ್ಣು ಆನಂದವಾಗಿ, ಯಾವ ಭಯ ಇಲ್ಲದೆ, ಯಾವ ಆತಂಕ ಇಲ್ಲದೆ ನಿರ್ಭಯವಾಗಿ ಬದುಕ್ತಾಳೋ, ಆನಂದವಾಗಿ ಬದುಕ್ತಾಳೋ, ಆ ಮನೆಯ ಸಮಾಜ, ಆ ಜಾಗ, ಆ ಕ್ಷೇತ್ರ ನೆಮ್ಮದಿಯಾಗಿರುತ್ತೆ. ಈ ಹೆಣ್ಮಗಳು ಕತೆ ಕೇಳಿದಾಗ ಹಂಗೆ ಅನ್ನಿಸ್ತು. ರಾಜಕೀಯ ಹಿನ್ನೆಲೆ ಇದ್ದು ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂದರೆ ಅದು ಮೂರ್ಖತನ, ಕರ್ಮ ಸುಟ್ಟಾಕ್ಬಿಡುತ್ತೆ. ಅನುಭವಿಸ್ತೀರಾ? ಆಯಿತು, ಒಳ್ಳೇದಾಗಲವ. ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ಬದುಕು ತಾಯಿ. ಕಷ್ಟ ಆಗಬಹುದು, ನನಗೆ ಅರ್ಥವಾಗುತ್ತೆ. ಬಟ್ ಸುಮ್ಮನೆ ಸಂಘರ್ಷ ಮಾಡಿಕೊಂಡೇ ಈ ಜೀವನ ಕಳೆಯೋದು ಬೇಡ. ನಿನ್ನ ಮಕ್ಕಳನ್ನು ಅದ್ಭುತ ಪ್ರಜೆಗಳನ್ನಾಗಿ ಮಾಡು. ನಿನಗೆ ಒಳ್ಳೇದಾಗ್ಲವ. ನಿಮ್ಮ ತಂದೆ ಹೇಳ್ತಿರೋದು ಒಳ್ಳೆಯದಕ್ಕೆ, ಬಟ್ ಅವರ ಕೋಪವನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೇಡ. ನಿನಗೆ ಒಳ್ಳೇದಾಗಲಿ.